उवाच मच्चित्ते कुरुक्षेत्रे अर्जुन उवाच किं तद्ब्रह्म किमध्यात्म्यं किं कर्म शोचोत्तमम् हरिभूतं च किं प्रोक्तं हरिदैवं किमुच्यते तदीयज्ञकृतं देहेऽस्मिन् मधुसूदन प्रयाणादे च कथं नियोजयतात्मभिः श्रीभगवानुवाच अक्षरं परं ब्रह्म ध्यात्ममुच्यते कर्मसंप्रतः अधिभूतं च पुरुषश्चाधिदैवतम् अधियज्ञमेवात्र ದೇಹಭೃತಾಂ ವರಹ ಅಂತ ಹೇಳಿದ್ರು ವರ. ಇನ್ನು ನೀವು ಯಾರು ಇಲ್ಲ ಅಂತೇಳಿ ಪಾಠ ಮಾಡ್ಲಿಲ್ಲ. ಅದೇ ನಿನ್ನೆ ಪಾಠ ಮಾಡ್ಲಿಲ್ಲ ನಾನು. ಯಾಕೆ ಕಷ್ಟದ ಭಾಗನೂ ಹೌದು, ಮತ್ತೆ ಆನ್ಲೈನು ಇದು ವರ್ಕ್ ಆಗ್ತಾ ಇರ್ಲಿಲ್ಲ ನಿನ್ನೆ. ಅದಕ್ಕೋಸ್ಕರ ಸುಮ್ನೆ ಬೇಡ ಅಂತ ಹೇಳಿ ಅದಕ್ಕೆ ಇವತ್ತೇ ಶುರು ಮಾಡೋಣ. ಹೌದು. ನಮಸ್ಕಾರ ಗುರುಗಳೇ. ಹಾ ಹೇಳಿ. ಯಾರು? ಜೋರಾಗಿ ಕೇಳಿಸ್ತಾ ಇಲ್ಲ. ಹೌದಾ? ಹಾ ಸರಿ. ಸರಿ, ನಾನೇ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೇನೆ. ಇಲ್ಲ ಆಚಾರ್ಯ, ಸರಿಯಾಗಿ ಕೇಳಿಸ್ತಾ ಇದೆ. ಅವರು ಆಚಾರ್ಯ ಸಾಷ್ಟಾಂಗ ನಮಸ್ಕಾರ. ಹಾ ಸರಿ ಸರಿ, ತುಂಬಾ ಕಮ್ಮಿ ಇದೆ ಆಚಾರ್ಯ. ಹಾ ಆಯ್ತಪ್ಪ, ಈ ಪಾಠ ಶುರುವಾದ್ರೆ ಸರಿ ಹೋಗುತ್ತೆ. ಇದು 4ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತಲ್ವಾ? 5ನೇ ಪ್ಯಾರಾಗ್ರಾಫ್ ಆಗ್ಬೇಕು. ಈ ಶ್ಲೋಕ ಏನು? ಕೊನೆಯ ಶ್ಲೋಕ ಅಧಿಭೂತಂ 3 ಮತ್ತೆ 4, ಈ 2 ಶ್ಲೋಕಗಳೇ ಬಹಳ ಕಷ್ಟ. ಆಯ್ತಾ? ಅರ್ಜುನ ಕೇಳಿದ 6 ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ತಾನು ಉತ್ತರವನ್ನ ಕೊಡ್ತಾ ಇದ್ದಾನೆ. ಅದರಲ್ಲಿ ಭಗವಾನ್ ಉವಾಚ ಅಂತ ಹೇಳಿ ಅಕ್ಷರಂ ಪರಮಂ ಬ್ರಹ್ಮ ಪರಮಂ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವಃ ಅಧ್ಯಾತ್ಮಂ ಉಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಹಿತಃ. ಯಾವುದನ್ನ ಕರ್ಮ ಅಂತ ಕರೀತಾರೆ, ಯಾವುದನ್ನ ಬ್ರಹ್ಮ ಅಂತ ಕರೀತಾರೆ, ಯಾವುದನ್ನ ಅಧ್ಯಾತ್ಮ ಅಂತ ಕರೀತಾರೆ, ಜೊತೆಗೆ ಅಧಿಭೂತ ಅಧಿದೈವ ಅಧಿಯಜ್ಞಗಳ ಸ್ವರೂಪವನ್ನು ಕೂಡ ಕೃಷ್ಣ 3ನೇ ಶ್ಲೋಕದಲ್ಲಿ 3ರ ಸ್ವರೂಪ, 4ನೇ ಶ್ಲೋಕದಲ್ಲಿ ಮತ್ತೆ 3ರ ಸ್ವರೂಪ, ಹೀಗೆ ಒಟ್ಟು ಅರ್ಜುನ ಕೇಳಿದ 8 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಈ 3 ಮತ್ತೆ 4ನೇ 8ನೇ ಅಧ್ಯಾಯದ ಈ 3 ಮತ್ತು 4ನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಟ್ಟ ಹಾಗಾಯ್ತು. ಈ ಕಡೆ ಭಾಗದಲ್ಲಿ ನಾವು ನೋಡ್ತಾ ಇದ್ದದ್ದು ಈ 4ನೇ ಶ್ಲೋಕದ ಉತ್ತರಾರ್ಧ. ಆಯ್ತಾ? ಅಧಿಭೂತಂ ಕ್ಷರಃ ಭಾವಃ. ಭಾವ ಶಬ್ದಕ್ಕೆ ಜಡ ಪದಾರ್ಥಗಳು ಅಂತ ಅರ್ಥ ಮಾಡಿದ್ದೇವೆ. ನಾಶವನ್ನ ಹೊಂದತಕ್ಕಂತಹ ಜಡ ಪದಾರ್ಥಗಳೇ ಅಧಿಭೂತ ಅಂತ ಕರೆಸ್ಕೊಳ್ತವೆ. ಇನ್ನು ಪುರುಷಃ ಅಧಿದೈವತಂ. ಪುರುಷ ಶಬ್ದಕ್ಕೆ ಏನ್ ಅರ್ಥ ಇಟ್ಕೊಳ್ಬೇಕು? ಪುರೇ ಅಲ್ಲ, ಪುರಿ ಶೇತೇಶಿ ಪುರುಷಃ. ಪುರುಷ ಶಬ್ದಕ್ಕೆ ಜೀವ ಅಂತ ಅರ್ಥ, ಆದರೆ ವಾಸ್ತವಿಕವಾಗಿ ಜೀವಾಭಿಮಾನಿಯಾದ ಅಂದ್ರೆ ಸಂಕರ್ಷಣನನ್ನ ಅಂದ್ರೆ ಶೇಷನನ್ನ ಅಥವಾ ಚತುರ್ಮುಖ ಬ್ರಹ್ಮನನ್ನ ಇಲ್ಲಿಟ್ಕೊಳ್ಬೇಕು ಅಂತ ಇಷ್ಟಂಶವನ್ನ ಪುರುಷ ಶಬ್ದದಿಂದ ಅಧಿದೈವ ಶಬ್ದದಿಂದ ಹೇಳಿದ್ರು. ಇನ್ನು ಅಧಿಯಜ್ಞ ಅಹಮೇವ ಅತ್ರ ದೇಹೇ ಅಧಿಯಜ್ಞ ಅಹಮೇವ. ಅಧಿಯಜ್ಞ ಯಾರು ಅಂತ ಹೇಳಿದ್ರೆ ಅದು ನಾನೇ, ಕೃಷ್ಣ ಹೇಳಿಕೊಳ್ತಾ ಇದ್ದಾನೆ. ಇಲ್ಲಿ ಪ್ರಸಕ್ತ ನಾವು ವಿಚಾರ ಮಾಡ್ತಾ ಇರೋದು ದೇಹೇ ಅಂದ್ರೆ ದೇಹೇ ಅನ್ನುವ ಶಬ್ದಕ್ಕೆ ಅತ್ರ ಅನ್ನುವ ಶಬ್ದವನ್ನು ವಿಶೇಷಣವಾಗಿ ಕೃಷ್ಣ ಪರಮಾತ್ಮ ತಾನು ಕೊಡ್ತಾ ಇದ್ದಾನೆ. ಇದು ಯಾಕೆ ಅಂತ ಪ್ರಶ್ನೆ ಮಾಡಿತ್ತು. ಇದಕ್ಕೆ 2 ಕಾರಣವನ್ನ ನಾವು ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ದೇವೆ. ಮತ್ತೊಂದು ಅಂಶವನ್ನ ಮುಂದಿನ ಇದರಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಹಿಂದಿನ ಪ್ಯಾರದಲ್ಲಿ ಅದನ್ನೇ ತಾನು ನೋಡಿದ್ದು. ಅತ್ರ ಇತಿ ದೇಹ ವಿಶೇಷಣಂ ಈಶ್ವರ ದೇಹ ವ್ಯಾವೃತ್ಯರ್ಥಂ. ಅತ್ರ ಎಂಬುದಾಗಿ ದೇಹೇ, ಈ ದೇಹದಲ್ಲಿ ಅಂತ ಹೇಳಿದ್ರೆ ಜೀವರ ದೇಹವೇ ಹೊರತು ಈಶ್ವರನ ದೇಹ ಅಲ್ಲ. ದೇಹ ಶಬ್ದಕ್ಕೆ ಅತ್ರ ಶಬ್ದವನ್ನು ವಿಶೇಷಣವಾಗಿ ಕೊಟ್ಟದರಿಂದ ಈಶ್ವರನ ದೇಹವನ್ನ ನಾವು ವ್ಯಾವೃತ್ತಿಗೊಳಿಸದಂತೆ ಆಯಿತು. ಅದಕ್ಕೋಸ್ಕರ ಕೊಟ್ಟದ್ದು ಒಂದು ಕಾರಣ ಕೊಟ್ರು. ಆಯ್ತಾ? ಪೂರ್ತಿ ಅದರ ವಿವರಣೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ, ಅದರಿಂದ ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಧಿಯಜ್ಞ ಕಹ ಇತ್ಯೇವ ಉಕ್ತೌ ಅಜ್ಞಾದೇರಪಿ ಅಧಿಯಜ್ಞಸ್ಯ ಹರೇಃ ಅನ್ಯಸ್ಯ ಸತ್ವಾತ್ ಪ್ರಶ್ನಸ್ಯ ತದ್ವಿಷಯತ್ವೇ ಸಿದ್ಧಾರ್ಥತ. ಇನ್ನು ಅಜ್ಞಾದಿಗಳನ್ನು ಇಟ್ಕೊಂಡು ಬಿಡೋಣ ಅಂತ ಹೇಳಿದರೆ ಅಜ್ಞಾದಿಗಳ ಬಗ್ಗೆ ಈಗಾಗಲೇ ಅರ್ಜುನನಿಗೆ ವಿಷಯ ತಿಳಿದಿದೆ.
ಮತ್ತೆ ಈ ದೇಹದಲ್ಲಿರತಕ್ಕಂಥ ಅಧಿಯಜ್ಞ ಯಾರು ಅಂತ ಪ್ರಶ್ನೆ ಮಾಡಿದರೆ ಅದು ಭಗವಂತನೇ ಹೊರತು ಬೇರೆಯವರಲ್ಲ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರವೇ ದೇಹ ಅನ್ನುವ ಶಬ್ದದ ಜೊತೆಗೆ ಅತ್ರ ಅನ್ನುವ ಶಬ್ದವನ್ನ ವಿಶೇಷಣವನ್ನಾಗಿ ಕೊಟ್ಟದ್ದು ಅಂತ ಇಷ್ಟಂಶವನ್ನ ಹಿಂದೆ ನೋಡಿದ್ವಿ. ಕಿಂಚ ಪೂರ್ವಾಧ್ಯಾಯಾಂತೆ ಸಾಧಿಯಜ್ಞಂ ಮಾಂ ವಿದುಹು ಇತಿ ಭಗವತಃ. ಪೂರ್ವಾಧ್ಯಾಯ ಅಂತೆ, ಹಿಂದಿನ ಅಧ್ಯಾಯದ ಕೊನೆ 2 ಶ್ಲೋಕ, 7ನೇ ಅಧ್ಯಾಯದ ಕೊನೆ 2 ಶ್ಲೋಕಗಳಲ್ಲಿ ಅದನ್ನೇ ಹೇಳಿದ್ರು. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಹು. ಅಧಿಯಜ್ಞನ ಸಹಿತವಾಗಿ ನನ್ನನ್ನ ಯಾರು ತಿಳಿತಾರೆಯೋ, ಅಧಿಯಜ್ಞೇನ ಸಹಿತ ಸಾಧಿಯಜ್ಞ ತಂ ಸಾಧಿಯಜ್ಞಂ. ಅಲ್ಲಿ ಸ ಅಂತ ಕೊಟ್ಟಿದ್ದಾರೆ, ಸಾಹಿತ್ಯ. ಈಗ ಸಹ ಅಂದ್ರೆ ಸಶಬ್ದ ಅಂದ್ರೆ ಸಹ ಅಂದ್ರೆ ಇದು ತತ್ಶಬ್ದ ಅಂತ ಇಟ್ಕೊಳ್ಬಾರ್ದು. ಮತ್ತೆ ಆಯ್ತಾ, ಪುತ್ರೇಣ ಸಹ ವರ್ತತೆ ಇದು ಸಪುತ್ರ ಆ ಸಹ ಅದು. ಆಯ್ತಾ, ಅಲ್ಲಿರ್ತಕ್ಕಂಥ ಸ ಶಬ್ದಕ್ಕೆ ಸಹಿತ ಅಂತ ಅರ್ಥ. ಹಾಗಾಗಿ ಇಲ್ಲಿಯೂ ಕೂಡ ಸಾಧಿಯಜ್ಞಂಚ ಅಂತ ಹೇಳಬೇಕಾದ್ರೆ ಅಧಿಯಜ್ಞನಿಂದ ಸಹಿತನಾದ ನನ್ನನ್ನ ಯಾರು ತಿಳಿತಾರೆಯೋ ಅವರು ಪರಬ್ರಹ್ಮನನ್ನ ಹೊಂತಾರೆ ಅಂತ 7ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದ್ದು. ಅದನ್ನೇ ಇಲ್ಲಿ ರಾಯರು ಹೇಳುವಾಗ ಪೂರ್ವಾಧ್ಯಾಯ ಅಂತೆ, ಹಿಂದಿನ ಅಧ್ಯಾಯದ ಅಂತೆ ಕೊನೆಯಲ್ಲಿ ಸಾಧಿಯಜ್ಞಂಚ ಮಾಂ ವಿದುಹು ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಇದರಿಂದ ನಮಗೇನು ಅರ್ಥ ಆಗತ್ತೆ? ಓ, ಆ ಅಧಿಯಜ್ಞ ಬೇರೆ, ಇಲ್ಲಿರತಕ್ಕಂಥ ಕೃಷ್ಣ ಬೇರೆ ಅಂತ ನಮಗೆ ಅರ್ಥ ಆಗತ್ತೆ. ಮೇಲ್ನೋಟಕ್ಕೆ ಸಹಜವಾಗಿ ನಮಗೆ ಯಾರಿಗಾದ್ರೂ ಕೂಡ ಹಾಗೆ ಅರ್ಥ ಆಗತ್ತೆ. ಭಗವತಃ ಅಧಿಯಜ್ಞ ಸಾಹಿತ್ಯೋಕ್ತ್ಯ ಅಧಿಯಜ್ಞ ಭಗವತಃ ಅನ್ಯ ಅಜ್ಞಾದಿ ರೀತಿ ಪ್ರಾಪ್ತ ಶಂಕಾವ್ಯುದಾಸಾಯ ಚ. ಇಲ್ಲಿ ಅತ್ರ ದೇಹೇ ಅಂತ ಹೇಳಿದ್ ಯಾಕೆ ಅಂದ್ರೆ, ಒಂದು ಕಾರಣ ಕೊಟ್ಟರು. ಇಲ್ಲಿ ದೇಹ ಅನ್ನೋ ಶಬ್ದಕ್ಕೆ ಈಶ್ವರನ ದೇಹ ಅಲ್ಲ, ಜೀವನ ದೇಹವನ್ನು ಇಟ್ಟುಕೊಳ್ಬೇಕು ಅಂತ ಒಂದು ಕಾರಣ ಕೊಟ್ಟು. ಕಿಂಚ ಅಷ್ಟೇ ಅಲ್ಲಪ್ಪ, ಈ ಒಂದು ಕಾರಣಕ್ಕೂ ಕೂಡ ಅತ್ರ ಅನ್ನುವ ವಿಶೇಷಣವನ್ನ ಕೊಡಬೇಕು. ಯಾಕೆ ಅಂದ್ರೆ, ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಅಧಿಯಜ್ಞನಿಂದ ಸಹಿತನಾದ ನನ್ನನ್ನು ಯಾರು ತಿಳಿತಾರೆಯೋ ಅಂತ ಹೇಳಿದ್ದರಿಂದ ಏನಾಯ್ತು? ಓ, ಭಗವಂತನಿಗಿಂತ ಅನ್ಯರಾದವರು ಬೇರೆ ಇದ್ದಾರೆ, ಅಧಿಯಜ್ಞ ಶಬ್ದವಾಚ್ಯರಾದವರು. ಯಾರವರು? ಅಜ್ಞಾದಿಗಳು ಅಂತ ತೀರ್ಮಾನ ಆಗುತ್ತೆ. ಅಗ್ನಿ ಮೊದಲಾದವುಗಳು ಕೂಡ ಯಜ್ಞಭೋಕ್ತೃಗಳೇ. ಹಾಗಾಗಿ ಅಧಿಯಜ್ಞ ಶಬ್ದದಿಂದ ಭಗವಂತನನ್ನ ಹೇಗೆ ಇಟ್ಕೊಳ್ಬಹುದು, ಹಾಗೆ ಇವನನ್ನು ಕೂಡ ಇಟ್ಕೊಳ್ಬಹುದು, ಅಜ್ಞಾದಿಗಳನ್ನು ಕೂಡ ಇಟ್ಕೊಳ್ಲಿಕ್ಕೆ ಬರುತ್ತೆ ಅಂತ ನಿಮ್ಮ ಶಂಕೆ ಬಂದ್ರೆ, ಆ ಶಂಕೆಯನ್ನ ನಿವಾರಣೆ ಮಾಡುವುದಕ್ಕೋಸ್ಕರವು ಅತ್ರ ದೇಹೇ ಅಂತ ಹೇಳಿದ್ದು. ಈ ಜೀವನದ ದೇಹದಲ್ಲಿ ಅಧಿಯಜ್ಞ ಶಬ್ದವಾಚ್ಯನಾದವನು ಯಾರು? ಅವ ಭಗವಂತನೇ ಅನ್ನೋದನ್ನ 2 ಕಾರಣಕ್ಕೋಸ್ಕರ. ಒಂದು, ಭಗವಂತನ ದೇಹ ಅಂದ್ರೆ ಭಗವಂತನ ದೇಹ ಇಟ್ಕೊಳ್ಬಾರ್ದು ಅಂತ ಒಂದರ್ಥ. ಇಲ್ಲಿ ಅಧಿಯಜ್ಞ ಯಾರು ಅಂತ ಪ್ರಶ್ನೆ ಬಂದ್ರೆ, ಈ ದೇಹದಲ್ಲಿ ಅಜ್ಞಾದಿಗಳನ್ನು ಇಟ್ಕೊಳ್ಳಿಕ್ ಬರುತ್ತಲ್ಲ, ಅದನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರವು ಅತ್ರ ದೇಹೇ ದೇಹ ವಿದಾಸಾಯ ಚ ದೇಹ ಇತ್ಯುಕ್ತಿ. ಯಾಕೆಂದ್ರೆ ಅಧಿಯಜ್ಞ ಶಬ್ದದ ಅರ್ಥ ಏನು ಅಲ್ವಾ? ಯಜ್ಞ ಭೋಕ್ತೃ ಅಂತ ಅರ್ಥ. ಆಯ್ತಾ, ಯಜ್ಞ ಭೋಕ್ತೃ, ನೀವು ಅಗ್ನಿಯಲ್ಲಿ ತಾನೇ ಆಹುತಿ ಕೊಡೋದು, ಮೊದಲು ಅವನು ಭೋಗಿಸ್ಬೇಕಲ್ವಾ, ಅವನ್ ತಗೊಂಡು ತಾನೇ ಭಗವಂತನಿಗೆ ತಗೊಂಡು ಹೋಗಿ ಕೊಡೋದು ಅಥವಾ ಇತರ ದೇವತೆಗಳಿಗೆ ಕೊಡೋದು ಅಲ್ವಾ? ಹಾಗೆ ಪ್ರಧಾನ ಯಜ್ಞ ಭೋಕ್ತೃ ಅವನಾಗಿದ್ದಾನೆ ಅಷ್ಟೇ. ಆಯ್ತಾ, ಹಂಗ್ ನೋಡಿದರೆ ಕೇವಲ ನೀವು ಹಾಗೆ ಹೇಳಿಬಿಟ್ರೆ ಅಜ್ಞಾದಿಗಳಿಗೂ ಅಧಿಯಜ್ಞನು ಅಗ್ನಿ ಮೊದಲಾದವರು ಆಗಬಹುದಲ್ವಾ? ಯಾಕೆಂದ್ರೆ ಅವನು ಕೂಡ ಯಜ್ಞ ಫಲಭೋಕ್ತರು ಆಗಿದ್ದಾನೆ. ಅಲ್ಲ, ಈಗ ಮಾಂವಿದು ಅಂತ ಹೇಳಿದಾನೆ ಕೃಷ್ಣ, ಆದ್ರೂ ಅದಕ್ಕೆ ಹೇಳಿದ್ದು ದೇಹ ಈ ರೀತಿ ಅಧಿಯಜ್ಞ ಶಬ್ದದಿಂದ ಸಂಶಯ ಬರ್ಲಿಕ್ಕೆ ಅವಕಾಶ ಇದೆ. ಮಾಮ್ ಅಂತ ಹೇಳಿದ್ರೆ ಅಗ್ನಿ ಅಂತಾನೆ ಯಾಕಾಗಬಾರದು? ಅಧಿಯಜ್ಞ ಶಬ್ದದಿಂದ ಯಜ್ಞ ಭೋಕ್ತೃ, ಅಧಿಯಜ್ಞ ಶಬ್ದದ ಅರ್ಥ ಏನು? ಯಜ್ಞ ಅಧಿಷ್ಠಾತೃ ಅಥವಾ ಯಜ್ಞ ಭೋಕ್ತೃ ಅಂತ ಅರ್ಥ. ಯಾರು ಬೇಕಾದ್ರೂ ಆಗ್ಬೋದು ಯಜ್ಞ ಭೋಕ್ತೃ, ಆಗ ಸಂಶಯ ಪಡಬೇಡಿ. ಅದಕ್ಕೋಸ್ಕರ ದೇಹ ಇತ್ಯುಕ್ತಿ. ಈ ದೇಹದಲ್ಲಿ ಅಧಿಯಜ್ಞ ಶಬ್ದದಿಂದ ಪ್ರಧಾನ ಯಜ್ಞ ಭೋಕ್ತರಾದವ ಅದು ನಾನೇ ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಸಂಶಯಕ್ಕೆ ಅವಕಾಶ ಇದೆ, ಆ ಸಂಶಯವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಅಧಿಯಜ್ಞನಿಂದ ಸಹಿತನಾದ ನನ್ನನ್ನ ಅಂತ ಅರ್ಥ ಅದಕ್ಕೆ.
ಅಲ್ಲ, ಅದಕ್ಕೆ ಅದನ್ನೇ ವಿಚಾರ ಮಾಡ್ತಾರೆ. ಅಧಿಯಜ್ಞ ಶಬ್ದ ವಾಚ್ಯರಾದವರು ಯಾರು? ಅಧಿಯಜ್ಞ ಶಬ್ದದಿಂದ ವಾಚ್ಯರಾದವರು ಯಾರು? ಅಗ್ನಿ ಮೊದಲಾದವುಗಳು ಅಂತ ಆಗಿಬಿಟ್ರೆ ಅಗ್ನಿಯನ್ನೇ ತಿಳ್ಕೊಳ್ಬೇಕು. ಮಾಂ ಶಬ್ದದಿಂದ ಅಲ್ಲಿ ಅಶ್ವ ಶಬ್ದ ಅಗ್ನಿಯನ್ನೇ ಇಟ್ಕೊಳ್ಬೇಕು, ಕೃಷ್ಣನನ್ನು ಇಟ್ಕೊಳ್ಳಿಕ್ ಬರೋದಿಲ್ಲ. ಅದಕ್ಕೆ ಅಧಿಯಜ್ಞ ಶಬ್ದದಿಂದ ಅಧಿಯಜ್ಞನಿಂದ ಸಹಿತನಾದ ನನ್ನನ್ನ ಅಂತ ಹೇಳಿದ್ರೆ ವಾಸ್ತವಿಕ ನಮಗ್ ಮೇಲ್ನೋಟಕ್ಕೆ ಅಧಿಯಜ್ಞನಾದವ ಬೇರೆ, ಕೃಷ್ಣ ಬೇರೆ ಅಂತ ನಮಗ್ ತೋರತ್ತೆ. ಹಾಗೆ ತಿಳ್ಕೊಳ್ಬೇಡಿ, ಅಧಿಯಜ್ಞ ಶಬ್ದವಾಚ್ಯನಾದವನು ಅದು ನಾನೇ ಅಂತ ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ. ಅಲ್ಲ, ಈಗ ಈ ಪ್ರಸಕ್ತಿ ಬಂದದ್ದೇನು? ಅಧಿಯಜ್ಞನಾದವನು ಯಾರು ಅಂತ ಪ್ರಶ್ನೆ ಬಂದದ್ದು ಅಲ್ಲಪ್ಪ. ಅದಕ್ಕೆ ಅಲ್ಲಿ ಊಟ ಮಾಡ್ತಾ ಇದ್ದಿದ್ದು ನಾನೇ ಅಂತ ಹೇಳ್ಕೊಳ್ಳಲ್ವ ನಾವು? ಹಾಗೆ ಅಧಿಯಜ್ಞನಿಂದ ಸಹಿತನಾದ ನನ್ನನ್ನ ಅಂತ ಹೇಳಿದ್ರೆ ಏನು? ನನ್ನನ್ನೇ ತಿಳಿ ಅಂತ ಅರ್ಥ ಅದಕ್ಕೆ. ಆಯ್ತಾ? ಅಧಿಯಜ್ಞನೇ ದೇಹದಲ್ಲಿ ಅಧಿಯಜ್ಞನಿಂದ ಸಹಿತನಾದವ ಯಾರು ಅಂದ್ರೆ ಅದು ನಾನೇ ಅಂತ ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ. ಆದ್ರಿಂದ ಅಧಿಯಜ್ಞ ಶಬ್ದವಾಚ್ಯನಾದವನು ಅದು ಕೃಷ್ಣನೇ ಹೊರತು ಅಜ್ಞಾದಿಗಳಲ್ಲ. ಅದಕ್ಕೋಸ್ಕರವು ಸಾಧಿಯಜ್ಞ, ಅದು ಹಿಂದಿನ ಪ್ರಶ್ನೆಗೆ ಅದು ಉತ್ತರವನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಅತ್ರ ದೇಹೇ ಅನ್ನುವ ಶಬ್ದವನ್ನ ಹಾಕಿದ್ದಾನೆ. ಸರ್ವಪ್ರಾಣಿ ದೇಹಗತ ಅಧಿಯಜ್ಞಾಖ್ಯ ರೂಪ ವಿಶೇಷಾಪೇಕ್ಷೆಯ ಸಾಹಿತ್ಯಾಭಿಪ್ರಾಯೇಣ ಸಾಧಿಯಜ್ಞಂ ಮಾಂ ಇತ್ಯುಕ್ತಿ ಇತಿ. ಸಾಧಿಯಜ್ಞಂಚ ಮಾಂ ವಿದುಹು ಅಂತ ಹೇಳಿದ ಕೃಷ್ಣ. ಮಾಂ ನನ್ನನ್ನ ಅಂತ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ಅತ್ರ ಅನ್ನುವ ಶಬ್ದದ ಕೃತ್ಯವನ್ನ ಹೇಳಿದರು, ದೇಹ ಅನ್ನುವ ಶಬ್ದಕ್ಕೆ ಕೃತ್ಯವನ್ನು ಹೇಳ್ತಾ ಇದ್ದಾರೆ. ಇನ್ನು ಮಾಂ ವಿದುಹು, ನನ್ನನ್ನು ತಿಳಿಬೇಕು. ಆ ಮಾಂ ಶಬ್ದದ ಕೃತ್ಯ ಏನು? ಆ ಮಾಂ ಅನ್ನೋ ಶಬ್ದವನ್ನ ಯಾಕೆ ಹಾಕಿದ ಕೃಷ್ಣ? ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸರ್ವ ಪ್ರಾಣಿ ದೇಹಗತ ಅಧಿಯಜ್ಞಾಖ್ಯ ರೂಪ ವಿಶೇಷಾಪೇಕ್ಷೆಯ, ಪ್ರತಿಯೊಬ್ಬರ ದೇಹದಲ್ಲಿಯೂ ಕೂಡ ಅಧಿಯಜ್ಞ ಅನ್ನುವ ಒಂದು ರೂಪ ವಿಶೇಷ ಇದೆ. ಪ್ರತಿಯೊಬ್ಬರ ದೇಹದಲ್ಲಿಯೂ ಕೂಡ ಒಂದು ಅಧಿಯಜ್ಞ ಅನ್ನುವ ಒಂದು ರೂಪ ವಿಶೇಷ ಇದೆ. ಆಯ್ತಾ? ಅದು ಭಗವಂತನ ರೂಪ ವಿಶೇಷ. ಅದು ಪ್ರತಿಯೊಬ್ಬರ ದೇಹದಲ್ಲಿಯೂ ಕೂಡ ಬರೀ ಪ್ರಾಣಿಗಳು ಮಾತ್ರ ಅಲ್ಲ, ಮನುಷ್ಯರು ಮಾತ್ರ ಅಲ್ಲ, ಸಣ್ಣ ಕ್ರಿಮಿ ಕೀಟ ಪಶು ಪಕ್ಷಿ ಪ್ರತಿಯೊಂದು ದೇಹದ ಒಳಗೂ ಕೂಡ ಒಂದು ಅಧಿಯಜ್ಞ ಅನ್ನುವ ಭಗವಂತನ ರೂಪ ವಿಶೇಷ ಇದೆ. ಆಯ್ತಾ? ಆ ರೂಪದ ವಿಶೇಷದ ದೃಷ್ಟಿಯಿಂದ ಇಲ್ಲಿ ಸಾಹಿತ್ಯವನ್ನು ಕೊಟ್ಟಿದ್ದಾನೆ, ಸಹಿತತ್ವವನ್ನು ಕೊಟ್ಟಿದ್ದಾನೆ. ಆಯ್ತಾ? ಆ ದೇಹದ ಒಳಗಿರುವ ಭಗವಂತನಿಂದ ಸಹಿತನಾದ ನನ್ನನ್ನು ತಿಳಿ ಅಂದ್ರೇನು? ನಾನು ಅವನು ಒಂದೇ ಅಂತ ತಿಳ್ಕೋ ಅಂತ ಅರ್ಥ. ಹೌದಾ ಇಲ್ಲ? ಈಗ ಸ್ಪಷ್ಟ ಆಯ್ತು ಅಲ್ವಾ? ಸರ್ವ ಪ್ರಾಣಿ ದೇಹಗತ ಅಧಿಯಜ್ಞಾಖ್ಯ ರೂಪ ವಿಶೇಷಾಪೇಕ್ಷೆಯ, ಎಲ್ಲ ಪ್ರಾಣಿಗಳು. ಆಯ್ತಾ? ಅದು ಯಾವ ಪ್ರಾಣಿ ಬೇಕಾರಾಗ್ತದೆ. ಮನುಷ್ಯರು ಪ್ರಾಣಿಗಳೇ, ಪ್ರಾಣ ಉಳ್ಳವರು ಪ್ರಾಣಿ ಅಂತ ಅರ್ಥ. ಆಯ್ತಾ? ಹಾಗಾಗಿ ರೂಪ ವಿಶೇಷ ಅಪೇಕ್ಷೆಯ ಸಾಹಿತ್ಯಾಭಿಪ್ರಾಯೇಣ ಸಾಧಿಯಜ್ಞಂ ಮಾಂ ಇತ್ಯುಕ್ತಿ. ಮಾಂ ಅನ್ನುವ ಪದವನ್ನ ಈ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾನೆ. ದೇಹ ಇತ್ಯುಕ್ತ್ಯ ಸಾಹಿತ್ಯೋಕ್ತೇ ಗತಿ ಸೂಚನೇನ ಭಗವದ್ ಅನ್ಯತ್ವ ಶಂಕಾ ನಿರಾಸಾಚ. ಆಯ್ತಾ? ದೇಹ ಅಂತ ಕೊಟ್ಟಿದ್ರಿಂದ ಏನಾಯ್ತು? ದೇಹ ಅಂತ ಕೊಟ್ಟಿದ್ರಿಂದ ಅಧಿಯಜ್ಞನಾದವನು ಭಗವಂತನಿಗಿಂತ ಅನ್ಯನೇನೋ ಅಂತ ನಮಗೆ ಸಂಶಯ ಬಂದ್ರೆ ಇಲ್ಲ, ಅದನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ದೇಹೆ ಅಂತ ಕೊಟ್ಟದ್ದು. ಆಯ್ತಾ? ಸಾಹಿತ್ಯೋಕ್ತಿಯ ಇನ್ನು ಸಾಧಿಯಜ್ಞಂ, ಅಧಿಯಜ್ಞನಿಂದ ಸಹಿತನಾದ ನನ್ನನ್ನ ಅಲ್ಲಿ ಸಾಹಿತ್ಯ ಅಂದ್ರೆ ಸಹಿತತ್ವ ಅಂತ ಅರ್ಥ ಅದಕ್ಕೆ. ಆಯ್ತಾ? ಅಧಿಯಜ್ಞನಿಂದ ಸಹಿತನಾದ ನನ್ನನ್ನು ತಿಳಿ ಅಂತ ಹೇಳಿದ್ರಿಂದ ಏನಾಯ್ತು? ಸಾಹಿತ್ಯೋಕ್ತಿಯ ಪ್ರಾಪ್ತ ಭೇದ ಶಂಕಾಯಾಹ. ಆಯ್ತಾ? ಅಲ್ಲಿ ನಮಗೆ ಕೂಡಲೇ ಶಂಕೆ ಬರುತ್ತೆ, ಕೃಷ್ಣನಿಗಿಂತ ಇವ ಅನ್ಯನೇನೋ ಅಂತ ನಮಗ್ ಶಂಕೆ ಬರುತ್ತೆ. ಆಯ್ತಾ? ಅದರಿಂದ ಆ ಶಂಕೆಯನ್ನ ಅವಶ್ಯವಾಗಿ ನಾವು ಪರಿಹಾರ ಮಾಡಲೇಬೇಕು. ಅವಶ್ಯಂ ಪರಿಹಾರ್ಯತ್ವಾದೇವ ಪ್ರಥಮ ಪ್ರಾಪ್ತಸ್ಯ ಅತ್ರ ದೇಹೇ ಅಧಿಯಜ್ಞಃ ಕಥಂ ಕೇನ ಪ್ರಕಾರೇಣ ಇತಿ ಪ್ರಶ್ನಸ್ಯ ಪರಿಹಾರಂ ಅನುಕ್ತ್ವಾ ಕಹ ಇತಿ ಪ್ರಶ್ನಃ ಏವ ಪರಿಹೃತಃ. ಅಲ್ವಾ? ಹಿಂದೆ ಅರ್ಜುನ ಪ್ರಶ್ನೆ ಮಾಡಿದ್ದು ಕಥಂ ಅಂತ ಪ್ರಶ್ನೆ ಮಾಡಿದ್ದಾನೆ, ಯಾವ ಪ್ರಕಾರದಿಂದ ಇದ್ದಾನೆ ಅಂತ. ಆದ್ರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಕೃಷ್ಣ.
ಹೊರತು ಅಧಿಯಜ್ಞ ಕಹ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದೆ. ಅಧಿಯಜ್ಞನಾದವ ಯಾರು ಅಂತ ಕೇಳಿದ್ರೆ ಮಾಂ ಏ ವಿದುಹು ಅಂತ ನನ್ನ ನಾನೇ ಅಧಿಯಜ್ಞನಾಗಿದ್ದೇನೆ ಅಂತ ಕೃಷ್ಣ ಅಧಿಯಜ್ಞ ಕಹ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೆ ವಿನಃ ಕಥಂ ಕೇನ ಪ್ರಕಾರೇಣ ಇತಿ ಪ್ರಶ್ನಸ್ಯ ಪರಿಹಾರಂ ಅನುಕ್ತ್ವಾ ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ಹೇಳದೇನೆ ಕಹ ಅನ್ನುವ ಪ್ರಶ್ನೆಗೆ ಕೃಷ್ಣ ಮೊದಲು ಉತ್ತರವನ್ನ ಕೊಟ್ಟದ್ದು. ಯಾಕೆ ಅಂದ್ರೆ ಈ ಶಂಕೆ ಹೋಗಬೇಕು. ಪ್ರಧಾನವಾಗಿ ಬರುವ ಈ ಶಂಕೆ ಅಧಿಯಜ್ಞ ಶಬ್ದದಿಂದ ಅಭಿನ್ನನಾದವ ಕೃಷ್ಣ. ಆದ್ದರಿಂದ ಮೇಲ್ನೋಟಕ್ಕೆ ನೋಡಿದ್ರೆ ಸಾಹಿತ್ಯವನ್ನು ನೋಡಿಬಿಟ್ರೆ ನಮಗೆ ಅಧಿಯಜ್ಞದ ಜೊತೆಗೆ ಸಹಿತತ್ವವನ್ನು ಕೊಟ್ಟದ್ದರಿಂದ ನಮ್ಮ ಕೂಡಲೇ ಭೇದ ಶಂಕೆ ಬರುತ್ತೆ. ಆ ಭೇದ ಶಂಕೆಯನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ಕಥಂ ಅಂದ್ರೆ ಕೇನ ಪ್ರಕಾರೇಣ ಅಧಿಯಜ್ಞ ಉಚ್ಯತೆ. ಭಗವಾನ್ ಬ್ರಹ್ಮ ಕೇನ ಪ್ರಕಾರೇಣ ಅಂದ್ರೆ ಕಥಂ ಅಂದ್ರೆ ಕೇನ ಪ್ರಕಾರೇಣ ಅಂತ ಅರ್ಥ. ಕಥಂ ಅಧಿಯಜ್ಞ ಇತ್ಯುಚ್ಯತೆ ಅದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕಾಗಿತ್ತಾನೆ. ಆದರೆ ಅಧಿಯಜ್ಞನಾದವ ನಾನು ಅಂತ ಉತ್ತರ ಕೊಡ್ತಾ ಇದ್ದಾನೆ. ಯಾರು ಅಂತ ಪ್ರಶ್ನೆ ಕೇಳಿದ್ರೆ ನಾನು ಅಂತ ಉತ್ತರ ಕೊಡಬೇಕು ಅಲ್ವಾ? ಹಾಗಾಗಿ ಕೃಷ್ಣ ಅಧಿಯಜ್ಞ ಅಹಮೇವ ಅಧಿಯಜ್ಞ ಅಹಮೇವ ಅಂತ ಅಧಿಯಜ್ಞ ಶಬ್ದವಾಚ್ಯನಾದವನು ನಾನೇ ಅಂತ ಉತ್ತರವನ್ನು ಕೊಡ್ತಾ ಇದ್ದಾನಲ್ಲ, ಇದು ಕಹ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟದ್ದು. ಕಥಂ ಅನ್ನುವ ಪ್ರಶ್ನೆಗೆ ಪರಿಹಾರವನ್ನು ಹೇಳಿದೆ, ಕಹ ಅನ್ನುವ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾನೆ. ಯಾಕೆ ಹೀಗೆ ಮಾಡಿದ ಅಂದ್ರೆ ಬರುವ ಈ ಆಶಂಕೆಯನ್ನ ಭೇದ ಶಂಕೆಯನ್ನ ನಿವಾರಣೆ ಮಾಡುವುದಕ್ಕೋಸ್ಕರ ಅಂತ ಇಟ್ಕೊಳ್ರಿ. ಸಾಹಿತ್ಯೋಕ್ತೇ ಅಂದ್ರೆ ಗತಿ ಶಬ್ದಕ್ಕೆ ವಿವರಣೆ ಅಂತ ಅರ್ಥ. ವಿವರಣೆಯನ್ನು ಕೊಟ್ಟಿದ್ದರಿಂದ ಅಷ್ಟೇ ಅರ್ಥ ಅದಕ್ಕೆ. ದೇಹ ಇತ್ಯುಕ್ತಿಯ ಸಾಹಿತ್ಯೋಕ್ತೇ ಗತಿ ಸೂಚನೇನ ಆ ಸಹಿತತ್ವಕ್ಕೊಂದು ಗತಿ ಕಲ್ಪನೆ ಮಾಡಿದ್ರಲ್ಲ ಇವಾಗ ಅಲ್ವಾ? ಸಾಹಿತ್ಯವನ್ನು ಹೇಳಿದ್ದರಿಂದ ಏನಪ್ಪಾ ಅದಕ್ಕೆ ಪ್ರಯೋಜನ? ಗತಿ ಶಬ್ದಕ್ಕೆ ಸರಿಯಾದಂತೆ ಪ್ರಯೋಜನ ಅಂತ ವಿಷಯವನ್ನ ಸೂಚನೆ ಮಾಡಿದ್ದರಿಂದ ಪ್ರಯೋಜನವನ್ನು ಹೇಳಿದ್ದರಿಂದ ಒಂದ್ ಗತಿ ಕಲ್ಪನೆ ಮಾಡು ಅಂತ ಹೇಳ್ತಾರಲ್ಲ. ನೋಡಪ್ಪ ಅಲ್ಲೇನೋ ಬಿದ್ದಿದೆ ನೋಡೋ, ಅದಕ್ಕೊಂದು ಗತಿ ಕಲ್ಪನೆ ಮಾಡು ಅಂದ್ರೆ ಅದೊಂದು ದಡ ಮುಟ್ಸು ಅಂತ ಅರ್ಥ. ಆ ಶಬ್ದಕ್ಕೆ ಏನೋ ಒಂದು ಅರ್ಥವನ್ನು ಹೇಳಬೇಕು. ಆ ರೀತಿಯಾಗಿ ಹೇಳಿದ್ದರಿಂದ ಭಗವದ್ ಅನ್ಯತ್ವ ಶಂಕ ನಿರಾಸಾತ್ ವಿವರಣೆ ಕೊಟ್ಟದು. ಅರ್ಥ ಆಯ್ತು ಎಲ್ಲದಕ್ಕೂ? ಅಧಿಯಜ್ಞ ಕಥಂ ನಾಮ ಕೇನ ಪ್ರಕಾರೇಣ ಇತಿ ಪ್ರಶ್ನಸ್ಯ ಪರಿಹಾರಂ ಅನುಕ್ತ್ವಾ ಈ ಪ್ರಶ್ನೆಗೆ ಪರಿಹಾರವನ್ನು ಹೇಳದೆ ಕಹ ಇತಿ ಪ್ರಶ್ನಃ ಏವ ಪರಿಹೃತಃ. ಯಾಕೆ? ಈ ಒಂದು ಕಾರಣಕ್ಕೋಸ್ಕರ ಭೇದ ಶಂಕೆಯನ್ನ ನಿವಾರಣೆ ಮಾಡುವುದಕ್ಕೋಸ್ಕರ ಮೊದಲು ಅದನ್ನ ಹೇಳಿಬಿಟ್ಟ. ಕಹ ಅಂದ್ರೆ ಯಾರು? ಅದು ನಾನೇ ಆಯ್ತಾ? ಅಜ್ಞಾದಿಗಳನ್ನು ತಿಳ್ಕೊಳ್ಬೇಡಿ. ಅಧಿಯಜ್ಞ ಶಬ್ದವಾಚ್ಯನಾದ ನೀನ್ ಎದುರಿಗೆ ನಿಂತಿರ್ತಕ್ಕಂಥ ನಾನು, ಅಧಿಯಜ್ಞ ಶಬ್ದವಾಚ್ಯನಾದ ವ್ಯಕ್ತಿ ಇಬ್ಬರು ಕೂಡ ಒಬ್ಬರೇ, ಭೇದ ಇಲ್ಲ. ಕಿಂಚ ಇನ್ನೊಂದು ಅಭಿಪ್ರಾಯದಿಂದಲೂ ಹೇಳ್ತಾ ಇದ್ದಾರೆ. ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಪ್ರಕಾರೇಣ ಹಿ ಅಲ್ವಾ? ಅಲ್ಲ ಅಲ್ಲಿ ಎರಡನೇ ಶ್ಲೋಕದಲ್ಲಿ ನೋಡಿ, ಎರಡನೇ ಶ್ಲೋಕದಲ್ಲಿ ಅದನ್ನ ಪ್ರಶ್ನೆ ಕೇಳಿದಾನೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಧಿಯಜ್ಞ ಕಥಂ ಕೋತ್ರ. ಅಲ್ಲಿ ಏನಿದೆ ಎರಡನೇ ಶ್ಲೋಕದಲ್ಲಿ? ಅಧಿಯಜ್ಞ ಕಥಂ ಅಂತ ಪ್ರಶ್ನೆ ಮಾಡಿದಾನೆ. ಆದ್ರೆ ಇವನು ಅಧಿಯಜ್ಞ ನಾನು ಅಂತ ಉತ್ತರ ಕೊಡ್ತಾ ಇದ್ದಾನೆ. ಕಥಂ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಗ ಆಗ್ಲಿಲ್ಲ. ದೇಹದಲ್ಲಿ ಕೇನ ಪ್ರಕಾರೇಣ ಅಧಿಯಜ್ಞ ಇತ್ಯುಚ್ಯತೆ, ಯಾವ ಪ್ರಕಾರದಿಂದ ಅವನು ಅಧಿಯಜ್ಞ ಅಂತ ಕರೆಸ್ಕೊಳ್ತಾನೆ ಅಂತ ಪ್ರಶ್ನೆ ಕೇಳಿದರೆ ಅಧಿಯಜ್ಞನಾದವ ನಾನು ಅಂತ ಉತ್ತರ ಕೊಡ್ತಾ ಇದ್ದಾನೆ. ಪ್ರಶ್ನೆಗೆ ಉತ್ತರಕ್ಕೆ ಸಂಬಂಧ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಆ ಪ್ರಶ್ನೆ ಯಾಕ ಕೃಷ್ಣ ಹೇಳಿದ, ಆದ್ರೆ ಉತ್ತರ ಕೊಡಬೇಕಾದ್ರೆ ಮಾತ್ರ ಅಧಿಯಜ್ಞ ಅಹಮೇವ ಅತ್ರ ಅಂತ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. 2ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಕೃಷ್ಣ ಅರ್ಜುನ ಕೇಳಿದ್ದು ಅಧಿಯಜ್ಞ ಕಥಂ ಅಂತ ಪ್ರಶ್ನೆ ಮಾಡಿದ್ದು. ಇವ 4ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ, ಅಧಿಯಜ್ಞ ಅಹಂ ಅಂತ ಉತ್ತರ ಕೊಡ್ತಾ ಇದ್ದಾನೆ. ಕಥಂ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಾಗ್ಲಿಲ್ಲ. ಅದಕ್ಕೆ ಯಾಕೆ ಮೊದಲು ಕಹ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ ಅಂತ ರಾಯರದನ್ನು ಬಿಡಿಸಿಕೊಟ್ರು. ಆ ಭೇದ ಶಂಕೆಯನ್ನು ನಿವಾರಣೆ ಮಾಡಬೇಕು ಅಂತ. ಅರ್ಥ ಆಯ್ತಾ ಇವಾಗ? ಕಿಂಚ
ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಪ್ರಕಾರೇಣ ಹಿ ಭಗವತಃ ಅಧಿಯಜ್ಞತ್ವಂ ಅಲ್ವಾ. ಈಗ ಭಗವಂತನಿಗೆ ಅಧಿಯಜ್ಞ ಅಂತ ಯಾವ ಪ್ರಕಾರದಿಂದ ಕರೀತಾರೆ? ಈಗ ಅಲ್ಲಿಗೆ ಹೋಗೋಣ. ಕಥಂ ಅಧಿಯಜ್ಞ ಇತ್ಯುಚ್ಯತೆ ಅಂತ ಪ್ರಶ್ನೆ, ಆ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು? ಭಗವಂತನನ್ನ ನಾವು ಅಧಿಯಜ್ಞ ಅಂತ ಕರೀಲಿಕ್ಕೆ ಕಾರಣ ಏನು? ಒಂದು ಸರಳವಾಗಿ ಸಣ್ಣ ಉತ್ತರವನ್ನು ಒಂದು ವಾಕ್ಯದಲ್ಲಿ ಹಿಂದೆ ರಾಯರು ಹೇಳಿದ್ದಾರೆ. ಭಗವಂತ ತಾನು ಯಜ್ಞ ಪ್ರವರ್ತಕನಾಗಿ ಯಜ್ಞ ಭೋಕ್ತೃವಾದ್ದರಿಂದ ಅವನನ್ನ ನಾವು ಅಧಿಯಜ್ಞ ಅಂತ ಕರೀಬೇಕು. ಅಧಿಯಜ್ಞ ಶಬ್ದಕ್ಕೆ ಇಷ್ಟೇ ಅರ್ಥ ಅಲ್ವಾ. ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಪ್ರಕಾರೇಣ, ಸರ್ವಯಜ್ಞ ಭೋಕ್ತೃ ಆಗಿದ್ದಾನೆ, ಒಳಗಡೆ ನಿಂತು ಜೀವರಿಗೆ ಸರ್ವಯಜ್ಞ ಪ್ರೇರಕನೂ ಆಗಿದ್ದಾನೆ. ಆದ್ದರಿಂದ ಭಗವತಃ ಅಧಿಯಜ್ಞತ್ವಂ, ಭಗವಂತ ಅಧಿಯಜ್ಞ ಅಂತ ಕರೆಸ್ಕೊಂಡದ್ದು ಈ ಕಾರಣಗಳಿಂದಾಗಿ. ಹೌದು ಹೌದು, ಆಯ್ತಾ. ಆದ್ದರಿಂದ ಅವನಿಗೆ ಅಧಿಯಜ್ಞ ಅಂತ ಕರೆಯೋದು. ಭಗವಂತನ ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಈಗಾಗಲೇ ಕೃಷ್ಣ 5ನೇ ಅಧ್ಯಾಯದಲ್ಲಿ ಉಲ್ಲೇಖ ಮಾಡಿಬಿಟ್ಟಿದ್ದಾನೆ ಅಲ್ಲ. 5ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ಇದ್ದೇವೆ ನಾವು. ಸರ್ವಯಜ್ಞ ಪ್ರವರ್ತಕನಾದವನು ಸರ್ವಯಜ್ಞ ಭೋಕ್ತರಾದವನು ಅದು ನಾನೇ ಅಂತ ಹಿಂದೆ ಹೇಳ್ಕೊಂಡು, ಭೋಕ್ತಾರಂ ಯಜ್ಞ ತಪಸಾಂ ಅಂತ 5ನೇ ಅಧ್ಯಾಯದಲ್ಲಿ ಅದನ್ನೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಅದರಿಂದಲೇ ಗತಾರ್ಥವಾಗಿ ಬಿಡ್ತು ಅರ್ಜುನನಿಗೆ ಅಲ್ವಾ. ಅಧಿಯಜ್ಞ ಕಥಂ ಅಂತ ಪ್ರಶ್ನೆ ಮಾಡಿದರೆ ಹಿಂದೆ 5ನೇ ಅಧ್ಯಾಯದಲ್ಲಿಯೇ ಇದಕ್ಕೆ ಕಾರಣ, ನಾನು ಅಧಿಯಜ್ಞ ಯಾಕೆ ಅಂದ್ರೆ ಸರ್ವಯಜ್ಞ ಪ್ರವರ್ತಕನಾಗಿದ್ದೇನೆ, ಸರ್ವಯಜ್ಞ ಭೋಕ್ತೃ ಆಗಿದ್ದೇನೆ, ಆದ್ದರಿಂದ ನಾನು ಅಧಿಯಜ್ಞ ಅಂತ ಕೃಷ್ಣ ಹಿಂದೆ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಆಯ್ತಾ. ಪಂಚಮಾಂತೋಕ್ತಂ ಶ್ರುತವತಃ ಅರ್ಜುನಸ್ಯ, 5ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದ ಈ ವಿಷಯವನ್ನ ಕೇಳಿದ್ದಾನೆ ಅರ್ಜುನ. ಆದ್ದರಿಂದ ಅವನಿಗೇನಾಯಿತು? ಇದು ಸಿದ್ಧ ಆಯಿತು. ಅಧಿಯಜ್ಞ ಕಥಂ ಅಂತ ಪ್ರಶ್ನೆ ಕೇಳಿದರೆ ಅವನಿಗದು ಸಿದ್ಧ ಆಗಿದೆ. 5ನೇ ಅಧ್ಯಾಯವನ್ನು ಮೊದಲೇ ಶ್ರವಣ ಮಾಡಿದ್ದಾನಾದ್ರಿಂದ ಅದನ್ನ ಕೇಳಿರತಕ್ಕಂಥ ಅರ್ಜುನನಿಗೆ ಭಗವಂತ ಅಧಿಯಜ್ಞ ಹೇಗೆ ಅನ್ನೋದು ಸಿದ್ಧ ವಿಷಯ. ಸಿದ್ಧ ವಿಷಯ ಅಂದ್ರೇನು? ಈಗಾಗಲೇ ಆ ವಿಷಯ ಅವನಿಗೆ ಗೊತ್ತಾಗಿದೆ ಅಂತ ಅರ್ಥ. ಇತಿ ಭಗವತಃ ಯಜ್ಞ ಅಧಿಷ್ಠಾತೃತ್ವ ರೂಪ ಯಜ್ಞ ಅಧಿಷ್ಠಾತೃತ್ವ ರೂಪ ಅಧಿಯಜ್ಞತ್ವೋಕ್ತ್ಯ ಕಥಂ ಅಧಿಯಜ್ಞ ಇತ್ಯಸ್ಯ ಭೋಕ್ತೃತ್ವಾದಿನ ಪ್ರಕಾರೇಣ ಅಧಿಯಜ್ಞತ್ವಂ ಇತಿ ಪರಿಹಾರಸ್ಯ ಪ್ರಾಪ್ತತ್ವಾಚ್ಚ ತತ್ಪರಿಹಾರಃ ನೋಕ್ತಃ. ಯಾಕೆ ಅರ್ಜುನ ಕೇಳಿದ ಆ ಪ್ರಶ್ನೆಗೆ ಯಾಕೆ ಇಲ್ಲಿ ಪರಿಹಾರವನ್ನು ಹೇಳಲಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಇದು ಸಿದ್ಧ ವಿಷಯ, ಅದಕ್ಕೋಸ್ಕರ ಅದಕ್ಕೆ ಪರಿಹಾರವನ್ನ ಹೇಳದೆ ಅಧಿಯಜ್ಞ ಕಹ ಅನ್ನುವ ವಿಷಯವನ್ನ ತೆಗೆದುಕೊಂಡು ಆ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಉತ್ತರವನ್ನ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಹ, ಏನು ಪ್ರಕಾರ? ಎಲ್ಲಿ ಬಂತು ಪ್ರಕಾರ? ಹೌದು, ಕಥಂ ಅಂದ್ರೆ ಕೇನ ಪ್ರಕಾರೇಣ, ಅದೇ ಯಾವ ಪ್ರಕಾರದಿಂದ ಅಂದ್ರೆ ಯಜ್ಞ ಭೋಕ್ತೃತ್ವ ಪ್ರಕಾರದಿಂದ, ಅಥವಾ ಅವನು ಯಜ್ಞ ಪ್ರೇರಕನೂ ಆಗಿದ್ದಾನೆ, ಯಜ್ಞ ಭೋಕ್ತೃ ಆಗಿದ್ದಾನೆ. ಆಯ್ತಾ. ಪ್ರಕಾರ ಶಬ್ದಕ್ಕೆ ಏನರ್ಥ? ವಿಧಗಳು ಅಂತ ಅರ್ಥ, ವಿಧಗಳು ಅಂತ ಅರ್ಥ. ಆಯ್ತಾ. ಏನ್ ಎರಡೂ ಕಾರಣದಿಂದ ಅವನು ಅಧಿಯಜ್ಞ ಅಂತ ಕರೆಸ್ಕೊಳ್ಳೋದು ಯಾಕೆ ಅಂದ್ರೆ ಎರಡೂ ಕಾರಣ. ಅವನು ಯಜ್ಞ ಪ್ರೇರಕನೂ ಆಗಿದ್ದಾನೆ, ಸರ್ವ ಯಜ್ಞ ಭೋಕ್ತೃವೂ ಆಗಿದ್ದಾನೆ. ಸರ್ವಯಜ್ಞ ಪ್ರವರ್ತಕತ್ವವೂ ಒಂದು ಪ್ರಕಾರ. ಆಯ್ತಾ. ಈ ಎರಡು ಪ್ರಕಾರಗಳಿಂದ ಅವನು ಏನಾಗಿದ್ದಾನೆ? ಅಧಿಯಜ್ಞ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಹಿಂದೆ ಹೇಳಿಬಿಟ್ಟಿದ್ದಾನೆ. ಆಯ್ತಾ. ಆದ್ದರಿಂದ ಅದರ ಪರಿಹಾರ ಅದು ಸಿದ್ಧ ವಿಷಯ ಆಗಿದೆ. ಅದಕ್ಕೋಸ್ಕರ ಅದನ್ನ ತೆಗೆದುಕೊಳ್ಳದೆ ಅಧಿಯಜ್ಞ ಕಹ ಅನ್ನುವ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಇಲ್ಲಿ ಉತ್ತರವನ್ನ ಕೊಟ್ಟದ್ದು. ಅದೇ ಅವನ ಪ್ರಶ್ನೆಗೆ ಇದೇ ಅರ್ಥ. ಅಧಿಯಜ್ಞ ಕಥಂ ಅಂತ ಹೇಳಿದ್ರೆ ಅಧಿಯಜ್ಞ ಕಹ ಇತ್ಯಸ್ಮಿನ್ ವಿಷಯೇ ಏವ ಅರ್ಜುನಸ್ಯ ಪ್ರಶ್ನಃ ವರ್ತತೆ. ಆದ್ರಿಂದ ಅದನ್ನು ಬಿಡಿಸ್ಕೊಟ್ರು ಪ್ರಾಯರು. ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲೂ ಕೂಡ ಅದನ್ನ ವ್ಯಕ್ತಪಡಿಸ್ತಾರೆ. ಭಾಷ್ಯದ ವಾಕ್ಯ ನೋಡೋಣಂತ ಇದ್ರ ಜೊತೆಗೆ. ಎರಡೂ ಅವನೇ. ಅದ ಆದ್ರಿಂದಲೇ
ಆದ್ದರಿಂದಲೇ ಅಧಿಯಜ್ಞ ಅಂತ ಕರೆಸ್ಕೊಂಡದ್ದು ಭಗವಂತ. ಅವನು ಸರ್ವಯಜ್ಞ ಭೋಕ್ತೃವೂ ಹೌದು, ಸರ್ವಯಜ್ಞ ಪ್ರವರ್ತಕನೂ ಹೌದು. ಅದಕ್ಕೆ ಅಧಿಯಜ್ಞ. ಕಥಂ ಅಂದ್ರೆ ಕೇನ ಪ್ರಕಾರೇಣ ಅಂದ್ರೆ ಅದು ಸರ್ವಯಜ್ಞ ಭೋಕ್ತೃತ್ವೇನ ಸರ್ವಯಜ್ಞ ಪ್ರಕಾರತ್ವೇ ಪ್ರವರ್ತಕತ್ವೇನ ಚ ಅಧಿಯಜ್ಞ ಅಹಂ ಇತಿ ಪೂರ್ವಮುಕ್ತಂ ಪಂಚಮಾಧ್ಯಾಯ ಅಂತೆ ಉಕ್ತಂ ಕೃಷ್ಣೇನ. ಆಯ್ತಾ? ಅತಃ ಸಹ ವಿಷಯ ಸಿದ್ಧ. ಅತಃ ಕೃಷ್ಣ ಇದಾನೀಂ ತಸ್ಮಿನ್ ವಿಷಯೇ ಪರಿಹಾರಂ ಅನುಕ್ತ್ವಾ ಅಧಿಯಜ್ಞ ಕಃ ಇತ್ಯಸ್ಮಿನ್ ವಿಷಯೇ ಪರಿಹಾರಃ ಇದಾನೀಂ ಉಕ್ತಃ. ಅದೇ ಅರ್ಥ ಮಾಡ್ಕೊಳ್ಳೋ, ಅದಕ್ಕೆ ರಾಯರರ್ಥ ವ್ಯಾಖ್ಯಾನಗಳು ಓದ್ಬೇಕು. ಆಯ್ತಾ? ಹಾಗಾಗಿ ಹಾಗಾಗಿ ಕೆಲವೊಂದೇ ನಮಗೆ ಅಂತ ಸಂಶಯಗಳೆಲ್ಲ ಬರ್ತಾವೆ. ಎಲ್ಲಿ ಪೌನರುಕ್ತಿ ಅಂತ ಅನ್ಸುತ್ತೋ ಅಲ್ಲ, ಅದು ಪುನರುಕ್ತಿ ಅಲ್ಲ. ಯಾಕೆ ಇದನ್ನ ಹೇಳಿದಾನೆ, ಅದೇ ಈಗ ಯಾಕೆ ಬಿಟ್ಟ ಇದನ್ನ, ಈಗಲೂ ಇನ್ನೊಮ್ಮೆ ಹೇಳಬಹುದಾಗಿತ್ತಲ್ವಾ ಅಂತ ಬರಲ್ಲ. ಬಂದ್ರೆ ಅದಕ್ಕೋಸ್ಕರ ಅದಕ್ಕೆ ಇನ್ನೇನು ಸ್ವಲ್ಪ ವಿಶೇಷಾರ್ಥಗಳನ್ನ ಸೇರಿಸಿರ್ತ. ವಿಶೇಷಾರ್ಥ ಲಾಭಾಯ. ಇಷ್ಟ ಅರ್ಥ ಆಯ್ತಾ ಇವಾಗ? ಇಷ್ಟಾದ್ಮೇಲೆ ಯದ್ವಾ ಕಥಂ ಇತ್ಯಸ್ಯ, ಅದಕ್ಕೆ ಇನ್ನೊಂದು ಹಿಂದೆನೋ ಹೇಳಿದ್ವಿ ನಾವು. ಆಯ್ತಾ? ಕಥಂ ಅನ್ನೋದಕ್ಕೆ ಕಿಂ ಲಕ್ಷಣಕಂ. ಆಯ್ತಾ? ಕೇನ ಪ್ರಕಾರೇಣ ಅಂತ ಒಂದರ್ಥ. ಆಯ್ತಾ? ಕಿಂ ಲಕ್ಷಣಕಂ, ಯಾವ ಪ್ರಕಾರವಾಗಿ ಅವನು ಅಧಿಯಜ್ಞ ಅಂತ ಕರೆಸ್ಕೊಳ್ತಾನೆ ಅಂತ ಒಂದು ರೀತಿಯಾದ ಪ್ರಶ್ನೆ. ಅಥವಾ ಆ ಅಧಿಯಜ್ಞನ ಲಕ್ಷಣ ಏನಪ್ಪಾ, ಯಾರನ್ನ ನಾವು ಅಧಿಯಜ್ಞ ಅಂತ ಕರಿಬೇಕು, ಆ ಅಧಿಯಜ್ಞನ ಲಕ್ಷಣವೇನೋ, ಒಂದು ಮನುಷ್ಯನ ಲಕ್ಷಣ ಏನೋ, ಪ್ರಾಣಿಯ ಲಕ್ಷಣ ಏನೋ ಅಂತ ನಾವು ಕೇಳ್ತೇವೋ ಇಲ್ವೋ? ಹಾಗೆ ಆ ಅಧಿಯಜ್ಞ ಕಥಂ ಅಂದ್ರೆ ಅಧಿಯಜ್ಞ ಕಿಂ ಲಕ್ಷಣಕಂ, ಯಾವ ಲಕ್ಷಣ ಉಳ್ಳವಾ ಅನ್ನುವ ಹಿನ್ನೆಲೆಯಲ್ಲಿಯೂ ಅರ್ಜುನನ ಪ್ರಶ್ನೆ ಬಂದಿದೆ ಅಂತ ಇಟ್ಕೊಳ್ಳಿ. ಅದಕ್ಕೂ ಕೃಷ್ಣ ಇದೇ ಉತ್ತರವನ್ನ ಕೊಟ್ಟಿದ್ದಾನೆ. ಹೇಗೆ ನೋಡ್ರಿ, ಇವಾಗ ಬಿಡಿಸ್ತಾರೆ ಅದನ್ನು ಕೂಡ. ಇದು ಸ್ವಾರ್ಥಕ ಪ್ರತ್ಯಯ ಅಷ್ಟೇ. ಲಕ್ಷಣ ಉಳ್ಳವನು ಅನ್ನುವ ಅರ್ಥದಲ್ಲಿ ಕ ಅನ್ನುವ ಪ್ರತ್ಯಯ ಲಕ್ಷಣ ಶಬ್ದ ಜೊತೆಗೆ ಸೇರಿಕೊಂಡಿದೆ. ಅಧಿಯಜ್ಞ ಅಹಮೇವ ಇತಿ ಅಧಿಯಜ್ಞಾಭಿನ್ನತ್ವೇನ ಉಕ್ತಸ್ಯ ಹರೇಃ ಕವಿಂ ಪುರಾಣಂ ಇತಿ ಕವಿತ್ವಾದಿ ಲಕ್ಷಣೋಕ್ತ್ಯ ಏವಂ ಲಕ್ಷಣಕಃ ಅಧಿಯಜ್ಞಃ ಇತಿ ಪ್ರಾಪ್ತೇಃ ನ ಉಕ್ತಂ ಉತ್ತರಂ. ಅಥವಾ ಇನ್ನೊಂದು ರೀತಿಯಾಗೂ ನಾವು ಇಲ್ಲಿ ಅರ್ಥವನ್ನು ಮಾಡಿಕೊಳ್ಳಬಹುದು. ಆಯ್ತಾ? ಯಾವ ಲಕ್ಷಣ ಉಳ್ಳವನು, ಕಿಂ ಲಕ್ಷಣಕಂ ಅಂತ ಅರ್ಥ ಆ ಪ್ರಶ್ನೆಗೆ. ಆಯ್ತಾ? ಈ ಪ್ರಶ್ನೆಗೆ ಕೃಷ್ಣ ಏನು ಉತ್ತರ ಕೊಟ್ಟಿದ್ದಾನೆ, ಅಧಿಯಜ್ಞ ಅಹಮೇವ ಅಂತ ಉತ್ತರವನ್ನು ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಅಂದ್ರೆ ಏನರ್ಥ, ಅಧಿಯಜ್ಞ ಶಬ್ದಕ್ಕಿಂತ ಆಯ್ತಾ ಅಭಿನ್ನನಾಗಿ ಹೇಳಿದ್ದಾರೆ. ಎಲ್ಲಿ? ಕವಿಂ ಪುರಾಣಂ. ಎಲ್ಲಿ ಬರ್ತಾ ಶ್ಲೋಕ? ಕವಿಂ ಪುರಾಣಂ ಅನುಶಾಸಿತಾರಂ, ವೇದವಾಕ್ಯ ಅದು. ಆಯ್ತಾ? ಅದೊಂದು ಶ್ರುತಿ ವಾಕ್ಯ ಅದು. ಕವಿಂ ಪುರಾಣಂ ಅನ್ನೋದು ಭಾಷ್ಯದಲ್ಲಿ ಒಂದ್ ಕಡೆ ಉದಾಹರಣೆ ಮಾಡ್ತಾರೆ ಅವರು ಶ್ರೀಮದಾಚಾರ್ಯ. ನೋಡೋಣ ಎಲ್ಲಿದೆ ಅಂತ ವಿಚಾರ ಮಾಡೋಣ. ಅದರ ಪೂರ್ತಿ ಶ್ರುತಿಯನ್ನ ಹೇಳ್ತೇನೆ. ಅವಾಗ ಸ್ಪಷ್ಟ ಆಗುತ್ತೆ. ಆ ಶ್ರುತಿಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕವಿತ್ವವೇ ಮೊದಲಾದ ಲಕ್ಷಣವುಳ್ಳವನು ಅಧಿಯಜ್ಞ ಶಬ್ದವಾಚ್ಯನಾದವನು ಅಂತ ಹೇಳಿದ್ದಾರೆ. ಆಯ್ತಾ? ಕವಿಂ ಪುರಾಣಂ ಎಂಬ ಶ್ರುತಿಯಲ್ಲಿ ಅಲ್ಲಿ ಸ್ಪಷ್ಟವಾಗಲಿ ಅಧಿಯಜ್ಞ ಶಬ್ದವಾಚ್ಯನಾದವನು ಇಷ್ಟೆಲ್ಲ ಲಕ್ಷಣ, ಕವಿತ್ವ ಮೊದಲಾದ ಲಕ್ಷಣಗಳನ್ನು ಉಳ್ಳವನು ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜ್ಞಾನಿ. ಆಯ್ತಾ? ಅವನ ಬರೀ ಒಂದೇ ಅಲ್ಲ, ಅವನನ್ನ ಪುರಾಣನೂ ಆಗಿದ್ದಾನೆ, ಕವಿಯೂ ಆಗಿದ್ದಾನೆ. ಅನುಶಾಸಿತಾರಂ, ಅನುಶಾಸಿತ, ಶಾಸ್ತ ಎಲ್ಲರನ್ನ ನೇಮನೆ ಮಾಡಿದ್ದಾನೆ. ಹೀಗೆ ಅನೇಕ ಲಕ್ಷಣಗಳನ್ನೆಲ್ಲ ಹೇಳಿದ್ದಾರೆ. ಆದ್ರಿಂದ ನಮಗೇನ್ ಸ್ಪಷ್ಟ ಆಯ್ತೋ, ಆದ್ರಿಂದ ಕವಿಂ ಪುರಾಣಂ ಇತ್ಯಾದಿ ಶ್ಲೋಕದಿಂದ ಆಯ್ತಾ ಇವೇ ಮೊದಲಾದ ಲಕ್ಷಣಗಳನ್ನ ಭಗವಂತನಿಗೆ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ಅದಕ್ಕೆ ಉತ್ತರ ಸಿಕ್ಕಿಬಿಟ್ಟಿದೆ. ಆದ್ದರಿಂದಲೂ ಕೃಷ್ಣ ಕಥಂ ಅನ್ನೋ ಕೇನ ಪ್ರಕಾರೇಣ ಅನ್ನುವ ಶಬ್ದಕ್ಕಾಗ್ಲಿ ಅಥವಾ ಕಿಂ ಲಕ್ಷಣಕಂ ಅನ್ನುವ ಶಬ್ದಕ್ಕಾಗ್ಲಿ ನಮಗೆ ಉತ್ತರವನ್ನು ಕೊಡ್ಲಿಲ್ಲ.
ಅಧಿಯಜ್ಞ ಕಹ ಅನ್ನುವ ಶಬ್ದಕ್ಕೇನೆ ಯಾಕೆ ಆ ಪ್ರಶ್ನೆಗೇನೆ ಉತ್ತರವನ್ನು ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ ಅನ್ನೋದಕ್ಕೆ ಇಷ್ಟು ಸಮರ್ಥನೆ ಮಾಡ್ತಾ ಇದ್ದಾರೆ ರಾಯರು ಅಲ್ವಾ. ಹಾ ಗೊತ್ತಿದೆ ಪ್ರಾಯ ಹಿಂದೆಲ್ಲಾರು ಬಂದಿದೆ ನೋಡ್ರಿ, ನೋಡೋಣ ಅದಕ್ಕೇನೋ ಲಿಂಕ್ ಇದೆ ಆಯ್ತಾ. ಎಲ್ಲಿ ಬಂದಿದೆ ಆ ಶ್ಲೋಕ ಪೂರ್ತಿ ಗಮನಿಸ್ತೇನೆ. ಹಾ ಅದೇ ಅದೇ ಹೋದ್ಸತಿ ಇವ್ರಿಗೆ ಹಾಕೊಂಡು ಹೋಗ್ಬಿಡಿ. ಸರಿ, ಇಷ್ಟ ಆಯ್ತಲ್ಲ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರವನ್ನ ಕೊಡದೇನೆ ಕೃಷ್ಣ ಪರಮಾತ್ಮ ಅಧಿಯಜ್ಞ ಕಹ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟದ್ದು. ಇದಿಷ್ಟು ಪ್ರಧಾನವಾಗಿ ನಾವು ಗಮನಿಸಬೇಕಾದ ಅಂಶ. ಇದಿಷ್ಟು ಈ ಶ್ಲೋಕದ ಬಗ್ಗೆ. ಹಾ ಎಲ್ಲಿ ಬರುತ್ತದೆ? ಎಷ್ಟನೇ ಅಧ್ಯಾಯ ನೋಡ್ರಿ, ಮುಂದೆ ಬರುತ್ತೇನಾ? ಇಲ್ಲೇ ಇದೆಯಲ್ಲ 9ನೇ ಶ್ಲೋಕ, ಇಲ್ಲೇ ಮುಂದೆ 9ನೇ ಶ್ಲೋಕದಲ್ಲಿ ಬರುತ್ತೆ ಆಯ್ತಾ. ಏನ್ ಲಿಂಕ್ ಕೊಡ್ತಾರೆ ನೋಡೋಣ, ಅವಾಗ ಗೊತ್ತಾಗತ್ತೆ ಅಲ್ವಾ. ಸರಿ, ಇನ್ನೊಂದು 2 ವಾಕ್ಯ, ಇನ್ನೊಂದು ವಾಕ್ಯ ನೋಡ್ಬಿಡೋಣಂತೆ. ದೇಹಭೃತಾಂ ವರ ಇತಿ ಸಂಬುದ್ಧಿ ದೇಹಭೃತಾಂ ದೇಹೇ ಇತಿ ಇತಿ ಚ ಉಭಯತ್ರ ಅನ್ವಯ ದೇಹ. ಇದನ್ನ ಹಿಂದೆ ಹೇಳಿದ್ದೆ ನಾನು. ಅಲ್ಲಿರ್ತಕ್ಕಂಥ ಮೂಲ ಶ್ಲೋಕದಲ್ಲಿ ದೇಹಭೃತಾಂ ವರ ಅಂತಿದೆ ಅಲ್ವಾ. ದೇಹೇ ದೇಹಭೃತಾಂ ವರ, ಅಲ್ಲಿ ದೇಹಭೃತಾಂ ಅನ್ನುವ ಶಬ್ದ ಅದು ದೆಹರಿ ದೀಪ ನ್ಯಾಯನ ಮಧ್ಯದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಅದನ್ನ ವರ ಅನ್ನೋದಕ್ಕೂ ವಿಶೇಷಣವಾಗಿ ಇಟ್ಕೊಳ್ಬೇಕು. ದೇಹ ಅನ್ನೋ ಶಬ್ದಕ್ಕೂ ಕೂಡ ದೇಹಭೃತಾಂ ಅನ್ನುವ ಶಬ್ದದ ಜೊತೆಗೆ 2 ಕಡೆಯೂ ಕೂಡ ಉಭಯತ್ರ ಅನ್ವೇತಿ, 2 ಶಬ್ದಗಳ ಜೊತೆಗೆ ಆ ದೇಹಭೃತಾಂ ಅನ್ನುವ ಶಬ್ದವನ್ನ ಜೋಡಿಸ್ಕೊಳ್ಬೇಕು. ಹಾಗಾದ್ರೆ ಏನರ್ಥ? ದೇಹಭೃತಾಂ ವರ, ಅರ್ಜುನನಿಗೆ ಸಂಬೋಧನೆ ಆಯ್ತಾ. ದೇಹಭೃತಾಂ ದೇಹೇ, ಜೀವರ ದೇಹ ಅಂತ ಅರ್ಥ. ಎಲ್ಲ ಜೀವರಲ್ಲಿ ಶ್ರೇಷ್ಠನಾದವನೇ ಅಂತ ಅರ್ಜುನನಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ. ಎಲ್ಲ ಜೀವರ ದೇಹದಲ್ಲಿ ಅಧಿಯಜ್ಞನಾದವನು ಯಾರು ಅಂತ ಉತ್ತರ. ಅದಕ್ಕೋಸ್ಕರ ದೇಹಭೃತಾಂ ಅನ್ನುವ ಶಬ್ದವನ್ನ ಹಿಂದೆ ಮುಂದಿನ ಶಬ್ದಗಳಿಗೆ 2ಕ್ಕೂ ಕೂಡ ಅನ್ವಯ ಇಟ್ಕೊಳ್ಬೇಕು ಅನ್ನೋದನ್ನ ಸೂಚನೆ ಕೊಟ್ರು. ದೇಹಭೃತ್, ದೇಹ ಧಾರಣೆ ಮಾಡಿದವರು ಅಂತ ಅರ್ಥ. ದೇಹಭೃತಾಂ ವರ ಇತಿ ಸಂಬುದ್ಧಿ. ಯಾಕಾಗಲ್ಲ? ಭಗವಂತನಿಗಾಗಲ್ಲ. ಇಲ್ಲಿ ಸಂಬೋಧನೆ ಮಾಡ್ತಾ ಇರೋದು ಅರ್ಜುನನಿಗೆ. ಆಗಲ್ಲ ಅಂತ ಪ್ರಶ್ನೆ ಅಲ್ಲ, ಸರ್ವಶಬ್ದ ವಾಚ್ಯ ಭಗವಂತ. ದೇಹಭೃತಾಂ, ದೇಹಧಾರಿಗಳಾದ ಜೀವರ ದೇಹದಲ್ಲಿ, ಜೀವರ ದೇಹದಲ್ಲಿ ಹತ್ತರ ದೇಹೇ. ಯಾರ ದೇಹ ಅದು? ದೇಹಭೃತಾಂ ದೇಹೇ. ವರ ಅನ್ನೋದು ಬೇರೆ ಆಯ್ತಾ. ವರ ಅನ್ನೋದು ಅರ್ಜುನನಿಗೆ ಶ್ರೇಷ್ಠನೇ ಅಂತ ಅರ್ಥ. ಯಾರಲ್ಲಿ ಶ್ರೇಷ್ಠ? ಎಲ್ಲ ಮನುಷ್ಯರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಒಂದರ್ಥ. ಎಲ್ಲ ಮನುಷ್ಯರ ದೇಹದಲ್ಲಿ ಅಂತ ಮತ್ತೊಂದರ್ಥ. ಸೇರ್ಕೊಳ್ತಾನೆ. ಹಾಗಲ್ಲ, ಅಲ್ಲ, ವಿಶೇಷಣ ಕೊಟ್ಟದ್ದು ಶ್ರೇಷ್ಠ ಅಂತ ಅವನನ್ನು ಕುರಿತು ಸಂಬೋಧನೆ ಅವನು ಹೇಳ್ತಾ ಇರೋದಲ್ವ ಈ ವಿಷಯ. ಹಾಗಾಗಿ ಅವನನ್ನ ಸಂಬೋಧನೆ ಮಾಡಿಕೊಂಡು ಹೇಳ್ತಾ ಇದ್ದಾನೆ ಆಯ್ತಾ. ದೇಹಭೃತಾಂ ದೇಹ ಅನ್ನೋದು ಬೇರೆ ಅರ್ಥವೇ ಕೊಡುತ್ತದೋ ಆಯ್ತಾ. ದೇಹಭೃತಾಂ ಅಲ್ಲೆಲ್ಲ ಮತ್ತೆ ಹಿಂದಕ್ಕೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಯಾರ ದೇಹದಲ್ಲಿ ಅಂತ ಹೇಳಿದ್ರೆ ಭಗವಂತನ ದೇಹ ಅಂತಾನೆ ಇಟ್ಕೊಳ್ಬೇಡಿ. ದೇಹಭೃತಾಂ ದೇಹ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಅವನು ದೇಹಭೃತ್ ಅಲ್ವಾ? ಅಲ್ಲ, ಭಗವಂತನಿಗೂ ಭಗವಂತನ ದೇಹಕ್ಕೂ ಅಭೇದ ಉಂಟು ಅಂತ ಹಿಂದೆ ಹೇಳಿದೆ. ಹಾಗಾಗಿ ದೇಹಭೃತಾಂ ಅನ್ನುವ ಶಬ್ದವನ್ನ ದೇಹ ಅನ್ನುವ ಶಬ್ದದ ಜೊತೆಗೂ ಅನ್ವಯ ಇಟ್ಕೊಳ್ಬೇಕು, ವರ ಅನ್ನುವ ಶಬ್ದದ ಜೊತೆಗೂ ಅನ್ವಯವನ್ನು ಇಟ್ಕೊಳ್ಬೇಕು. ಈ 2, 3 ಮತ್ತೆ 4 ಈ 2 ಶ್ಲೋಕಗಳ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಇವಾಗ. ಶ್ಲೋಕದ್ವಯಸ್ಯ ಅಯಂ ಅರ್ಥ ಸಂಗ್ರಹ ಅಂತ ಬೇಕಾದಷ್ಟು ವಿವರಣೆ ಕೊಟ್ಟು ಬಿಟ್ಟಿದ್ದಾನೆ ಆಯ್ತಾ. ಬಹಳ ಮರ್ತು ಹೋಗಿರ್ಬೋದು, ಅದಕ್ಕೆ ಈಗ ಸಂಗ್ರಹ ಮಾಡಿಕೊಡ್ತೇನೆ ಕೇಳಿ ಅಂತಂದ್ರು ರಾಯರು.
ಬ್ರಹ್ಮ 2 ಶ್ಲೋಕ 3 ಮತ್ತೆ 4ನೇ ಶ್ಲೋಕ ಒಟ್ಟಾರೆ ಏನರ್ಥ ಅಂತ ಹೇಳಿದ್ರೆ ಬ್ರಹ್ಮ ಮಮ ವ್ಯಾಪ್ತ ರೂಪಂ ಪರಮಂ ಅಕ್ಷರಂ ಉಚ್ಯತೆ. ಆಯ್ತಾ? 2 ಶ್ಲೋಕದ ಅಭಿಪ್ರಾಯ. ಬ್ರಹ್ಮ ಅಂದರೆ ಅವನೇನಾಗಿದ್ದಾನೆ? ಮಮ ಸರ್ವವ್ಯಾಪ್ತಂ ವ್ಯಾಪ್ತ ರೂಪಂ ಬ್ರಹ್ಮ ಮಮ ವ್ಯಾಪ್ತ ರೂಪಂ ಪರಮಂ ಅಕ್ಷರ. ಬ್ರಹ್ಮ ಅವನೇನ ನಾನೇನಾಗಿದ್ದೇನೆ? ಸರ್ವತ್ರ ವ್ಯಾಪ್ತಿ ಆಗಿದೆ, ವ್ಯಾಪ್ತಿ ಉಂಟು ನನ್ನ ಹತ್ರ, ಸರ್ವವ್ಯಾಪಿ ನಾನು. ಇದು ನನ್ನ ಸ್ವರೂಪ. ಈ ನನ್ನ ಸರ್ವವ್ಯಾಪಿಯಾದ ನನ್ನ ಸ್ವರೂಪವೇ ಅಕ್ಷರ. ಆ ಅಕ್ಷರನನ್ನೇ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮನ ಸ್ವರೂಪ ಏನು ಅಂತ ಪ್ರಶ್ನೆ. ಆಯ್ತಾ? ಹಾಗೆ ಆಮೇಲೆ ಅಧ್ಯಾತ್ಮಂ ಸ್ವಭಾವಃ ಅಧ್ಯಾತ್ಮಂ ಸ್ವಭಾವೋಧ್ಯಾತ್ಮ ಮುಚ್ಚತೆ. 2ನೇ ಪ್ರಶ್ನೆಗೆ ಉತ್ತರ. ಅಧ್ಯಾತ್ಮ ಅಂದ್ರೆ ಯಾವುದನ್ನ ಕರೀತಾರೆ? ಅಧ್ಯಾತ್ಮದ ಸ್ವರೂಪ ಅಂದ್ರೆ ಸ್ವರೂಪ ಏನು? ಸ್ವಭಾವ ಅಂತ ಕೃಷ್ಣ ಉತ್ತರವನ್ನ ಕೊಟ್ಟ. ಆ ಸ್ವಭಾವ ಶಬ್ದಕ್ಕೂ 2 ಅರ್ಥ ಮಾಡಿದ್ದೇವೆ ನಾವು ಅಲ್ವಾ? ಜೀವ ಚಿತ್ ಉಪಕಾರಿ ದೇಹೇಂದ್ರಿಯಾಂತಃಕರಣ ಲಕ್ಷಣ ಪದಾರ್ಥ. ಆಯ್ತಾ? ಜೀವನ ಜ್ಞಾನಕ್ಕೆ, ಆಯ್ತಾ, ಜೀವ ಚಿತ್ ಜೀವನ ಜ್ಞಾನಕ್ಕೆ ಉಪಕಾರಿಯಾದ ದೇಹ, ಇಂದ್ರಿಯ, ಅಂತಃಕರಣ ಈ ರೂಪವಾದ ಪದಾರ್ಥಗಳು ಅಂತ ಒಂದರ್ಥ. ಸ್ವಭಾವ ಶಬ್ದಕ್ಕೆ ಹಾಗೊಂದು ಅರ್ಥ ಮಾಡಿದವನು. ಅಥವಾ ಸ್ವಭಾವ ಶಬ್ದಕ್ಕೆ ಜೀವರಾಶಿರುವ ಸಮಸ್ತ ಜೀವರಾಶಿಗಳನ್ನು ಸ್ವಭಾವ ಅಂತ ಅರ್ಥ ಮಾಡಿದ್ದೇವೆ. ಆಯ್ತಾ? ಕಿಂ ಕರ್ಮ ಕಿಂ ತದಧ್ಯಾತ್ಮಂ ಅಲ್ವಾ? ನೆಕ್ಸ್ಟ್ ಕರ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದ. ಅದಕ್ಕೂ ಉತ್ತರ ಕೊಟ್ಟದ್ದು ಚರಾಚರ ವಿಷಯಕ ಈಶ್ವರ ಕರ್ತೃಕ ಸರ್ಜನಂ. ಓದ್ಬೇಕಾದ್ರೆ ಸರಿಯಾಗಿ ಓದ್ಬೇಕು, ದಶರಾಮಶರ ಮಾಡಬಾರ್ದು ಮತ್ತೆ. ಆಯ್ತಾ? ಚರಾಚರ ವಿಷಯ ಕೇಶ್ವರ ಹಂಗೂ ಓದಬಾರ್ದು. ಚರಾಚರ ವಿಷಯಕ ಈಶ್ವರ ಕರ್ತೃಕ ಸರ್ಜನಂ. ನೋಡಿ, ಹೀಗೆ ಓದಿದ್ರೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಹೌದಾ ಇಲ್ವೋ? ಚರಾಚರ ವಿಷಯಕ ಅಂದ್ರೆ ವಿಷಯವುಳ್ಳ ಚರಾಚರ ವಿಷಯಕವಾದ, ಈಶ್ವರ ಕರ್ತೃಕವಾದ ಸರ್ಜನ ಸೃಷ್ಟಿ. ಸರ್ಜನ ಶಬ್ದಕ್ಕೆ ಸೃಷ್ಟಿ ಅಂತ ಅರ್ಥ. ಅದನ್ನೇ ವಿಸರ್ಗ ವಿ ಎನ್ನುವ ಉಪಶಬ್ದವನ್ನ ವಿಸರ್ಗವನ್ನ ಕೊಟ್ಟಿದ್ರಲ್ಲ, ಆ ವಿ ಶಬ್ದದ ಅರ್ಥ ಇದು. ಆಯ್ತಾ? ಅದೇ ಚರಾಚರ ವಿಷಯಕವಾದ ಈಶ್ವರ ಕರ್ತೃಕವಾದ ಸೃಷ್ಟಿ ಏನಿದೆಯಲ್ಲ, ಇದನ್ನೇ ಕರ್ಮ ಅಂತ ಕರೀತಾರೆ. ಇನ್ನು 4ನೇ ಶ್ಲೋಕ ಅಧಿಭೂತಂತು ಕ್ಷರ ಅಧಿಭೂತಂ ಕ್ಷರೋ ಭಾವ. ಭಾವ ಶಬ್ದಕ್ಕೆ ಅಧಿಭೂತ ಯಾವುದನ್ನ ಅಧಿಭೂತ ಅಂತ ಕರೀತಾರೆ? ಸದೇಹ ಜೀವ ಉಪಕಾರಿ ಉತ್ಪತ್ತಿ ವಿನಾಶವಾನ್ ದೇಹೇಂದ್ರಿಯಾದಿ ಅನ್ಯ ಪದಾರ್ಥ ಉಚ್ಯತೆ. ಆಯ್ತಾ? ಯಾವುದನ್ನ ನಾವು ಅಧಿಭೂತ ಅಂತ ಕರಿತೇವೆ ಅಂದ್ರೆ ಇಷ್ಟು ಪದಾರ್ಥಗಳನ್ನ ಇಟ್ಕೊಳ್ಬೇಕು. ದೇಹ ಸಹಿತನಾದವ ಜೀವ, ಅವನಿಗೆ ಉಪಕಾರಕವಾದದ್ದು ಯಾವುದು? ಇದೆಲ್ಲ ಪದಾರ್ಥಗಳು ಸೇರ್ಕೊಳ್ತಾರೆ. ಆಯ್ತಾ? ಉತ್ಪತ್ತಿ ವಿನಾಶಗಳನ್ನ ಹೊಂದತಕ್ಕಂತಹ ದೇಹೇಂದ್ರಿಯಾದಿಗಳಿಂದ ಭಿನ್ನವಾಗಿರತಕ್ಕಂತಹ ಪದಾರ್ಥಗಳು ಅವೆಲ್ಲವೂ ಕೂಡ ಅಧಿಭೂತ ಅನ್ನುವ ಶಬ್ದದಿಂದ ಕರೆಸಿಕೊಳ್ತವೆ. ಇನ್ನು ಅಧಿದೈವಂಚ ಅಧಿದೈವತಂಚ ಪುರುಷಃ ಬ್ರಹ್ಮ ಸಂಕರ್ಷಣೋವಾ. ಇಲ್ಲಿ ಹೇಳಿದೆ ಬ್ರಹ್ಮ ದೀರ್ಘ ಕೊಟ್ಟಿದ್ದಾರೆ, ಅದರಿಂದ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಜೀವಾಭಿಮಾನಿಗಳವರು ಚತುರ್ಮುಖ ಬ್ರಹ್ಮದೇವರು. ಸಂಕರ್ಷಣನೂ ಹೌದು, ಶೇಷನೂ ಹೌದು. ಆಯ್ತಾ? ಆದ್ದರಿಂದ ಬ್ರಹ್ಮ ಸಂಕರ್ಷಣೋವಾ ಪುರುಷ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಇಲ್ಲ, ಹೋದ್ಸದಿನೂ ಕೇಳಿದ್ರಿ ಈ ಪ್ರಶ್ನೆಯನ್ನ. ಆದ್ರೆ ಜೀವಾಭಿಮಾನಿಗಳಾದವರು ಶೇಷದೇವರು, ಅವರಿಬ್ಬರಿಗೆ ಬೇರೆ ಬೇರೆ ಕೆಲಸಗಳನ್ನ ಭಗವಂತ ವಹಿಸಿಕೊಟ್ಟಿದ್ದಾನೆ. ಜೀವಾಭಿಮಾನಿತ್ವ ಅದು ಶೇಷದೇವರಿಗುಂಟು. ಆಯ್ತಾ? ಈಗ ಬ್ರಹ್ಮ ಅದೇ ನೋಡಿ, ಅದಕ್ಕೆ ಪೂರಕವಾಗಿ ಬ್ರಹ್ಮವಾಯುಗಳು ಸಮಾನ ಸ್ಥಾನಿಕರು. ಹೌದಾ ಇಲ್ಲ? ಅದರಲ್ಲೇ ನಮಗೆ ಸಂಶಯ ಇಲ್ಲ. ಗರುಡ ಶೇಷರುದ್ರರು ಸಮಾನ ಸ್ಥಾನ ಉಳ್ಳವರೇ. ಹಾಗಂತ ಸೃಷ್ಟಿ ಮಾಡುವವರು ಬ್ರಹ್ಮದೇವರು ಹೌದು, ವಾಯುದೇವರು ಅಂತ ಹೇಳುತ್ತೇವಾ? ಇಲ್ಲ. ಹಾಗೆ ಅತ್ರ ದೇಹಸ್ಥಿತ ಅಧಿಕ ಯಾಜ್ಯತ್ವ ಹೇತುನ ಅಧಿಯಜ್ಞಾಖ್ಯ ರೂಪ ವಿಶೇಷ ಅಹಮೇವ ಇತಿ ಸಾಹಿತ್ಯೋಕ್ತ್ಯ ಪ್ರಾಪ್ತ ಭೇದ ಶಂಕಾ ನಿರಾಸಾಯ ಏವಕಾರ ಪ್ರಯೋಗ. ಮೂಲ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅಲ್ವಾ?
4ನೇ ಶ್ಲೋಕದ ಕೊನೆ ಏನು? ಅಧಿಯಜ್ಞ ಅಹಮೇವ, ಅಲ್ಲಿ ಏವಕಾರವನ್ನು ಕೊಟ್ಟಿದ್ದಾನೆ. ಅಧಿಯಜ್ಞ ಅಹಮೇವ ಎಂಬಲ್ಲಿ ಏವಕಾರವನ್ನು ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ದೇಹದಲ್ಲಿ ಇದ್ದಾರಪ್ಪ ಬೇರೆ ಬೇರೆ ತತ್ವಾಭಿಮಾನಿ ದೇವತೆಗಳು, ಅಗ್ನಿ ಮೊದಲಾದ ದೇವತೆಗಳು ಇದ್ದಾರೆ. ಆದರೆ ಅಧಿಕವಾಗಿ ಪೂಜೆಗೊಳ್ಳುವವ ಯಾರು? ಅದು ನಾನೇ. ಸರ್ವೋತ್ತಮತ್ವೇನ, ಅದೇ ಅಧಿಕವಾಗಿ ಪೂಜೆಗೊಳ್ಳುವುದು ಅಂದ್ರೆ ಹಾಗೆ, ಸರ್ವೋತ್ತಮತ್ವೇನ ಪೂಜೆಯನ್ನು ಮಾಡಿಸಿಕೊಳ್ಳುವವ ಅದು ನಾನೇ. ದೇಹ ಸ್ಥಿತ ಅಧಿಕ ಯಾಜ್ಯತ್ವ ಹೇತುನ, ಆದ್ದರಿಂದ ನನಗೆ ಅಧಿಯಜ್ಞ ಅಂತ ಕರೀತಾರೆ. ಅಧಿಯಜ್ಞಾಖ್ಯ ರೂಪ ವಿಶೇಷ ಅಹಮೇವ ಇತಿ ಸಾಹಿತ್ಯೋಕ್ತಿಯ ಪ್ರಾಪ್ತ ಭೇದ ಶಂಕ ನಿರಾಸಾಯ ಏವಕಾರ. ಅದಕ್ಕೆ ಸಾಹಿತ್ಯವನ್ನು ಹೇಳಿದ್ದರಿಂದ, ಸಹಿತತ್ವವನ್ನು ಕೊಟ್ಟಿದ್ದರಿಂದ, ಸಾಧಿಯಜ್ಞಂಚ ಮಾಂ ವಿದುಹು ಎಂಬುದಾಗಿ 7ನೇ ಅಧ್ಯಾಯದ ಕೊನೆಯಲ್ಲಿ ಸಹಿತತ್ವವನ್ನು ಅಧಿಯಜ್ಞ ಶಬ್ದದ ಜೊತೆಗೆ ಕೊಟ್ಟಿದ್ದರಿಂದ ನಮಗೆ ಭೇದ ಶಂಕೆ ಬರುತ್ತೆ. ಈ ಕೃಷ್ಣ ಬೇರೆ, ಅಧಿಯಜ್ಞ ಶಬ್ದ ವಾಚ್ಯನಾದವನು ಬೇರೆ ಅನ್ನುವ ಶಂಕೆ ಬರುತ್ತೆ. ಆ ಶಂಕೆಯನ್ನು ನಿರಾಸೆ ಮಾಡ್ಲಿಕ್ಕೋಸ್ಕರ ಏವಕಾರವನ್ನು ಕೊಟ್ಟಿದ್ದಾರೆ. ಏವಕಾರ ಎಂಬುದು ಅನ್ಯಯೋಗ ವ್ಯವಚ್ಛೇದಾತ್ಮಕವಾದದ್ದು. ಏವಕಾರ ಅನ್ಯರ ಯೋಗ ಅಂದ್ರೆ ಸಂಬಂಧವನ್ನ ವ್ಯವಚ್ಛೇದ ಮಾಡಿಬಿಡುತ್ತೆ. ಏವಕಾರ ಅಹಮೇವ ಗಮಿಷ್ಯಾಮಿ, ನಾನೇ ಹೋಗ್ತೀನಿ ಅಂದ್ರೆ ಏನರ್ಥ? ಉಳಿದವರನ್ನ ನಿರಾಕರಣೆ ಮಾಡಿದ ಹಾಗಾಯ್ತು. ಆದ್ದರಿಂದ ಅಹಮೇವ ಅಧಿಯಜ್ಞ ಅಂತ ಹೇಳಿದ್ರೆ ಅಜ್ಞಾದಿಗಳು ಅಲ್ಲ ಅಂತ ತೀರ್ಮಾನ ಆಯ್ತು. ಅಜ್ಞಾದಿಗಳು ಅಲ್ಲ, ಹೌದು ಅಂತ ಪ್ರಶ್ನೆ ಬಂದಿತ್ತು, ಶಂಕೆಗೆ ಅವಕಾಶ ಇತ್ತು, ಅದಕ್ಕೆ ಪ್ರಶ್ನೆ ಬಂದಿತ್ತು. ಈ ಶಂಕೆ ನಿವಾರಣೆ ಆಯ್ತು. ಏವಕಾರವನ್ನು ಕೊಟ್ಟಿದ್ರಿಂದ ಶಂಕೆ ನಿವಾರಣೆ ಆಯ್ತು. ಸರಿನಾ? ಏವಕಾರ ಪ್ರಯೋಗ. ಯದ್ವಾ ಸ್ವಭಾವ, ಇನ್ನೊಂದು ರೀತಿ ಅರ್ಥವನ್ನು ಹೇಳಿದ್ವಿ ನಾವು ಸ್ವಭಾವ ಶಬ್ದಕ್ಕೆ. ಯದ್ವಾ ಸ್ವಭಾವ, ಸ್ವಭಾವ ಶಬ್ದಕ್ಕೆ ಸಮಸ್ತ ಜೀವರಾಶಿಗಳು ಅಂತಂದು ಅರ್ಥ ಮಾಡಿದ್ದೇವೆ. ಸ್ವಭಾವ ಶಬ್ದ ಭಗವತ್ ಸ್ವರೂಪ ಅಂತಲೂ ಒಂದು ಅರ್ಥ ಮಾಡಿದ್ದೇವೆ ಹಿಂದೆ ಅಲ್ವಾ? ಯದ್ವಾ ಸ್ವಭಾವ ಭಗವತ್ ಸ್ವಭಾವ ಅಧ್ಯಾತ್ಮಂ ಉಚ್ಯತೆ ಅಧಿಕತ್ವಾತ್. ಯಾಕೆ ಸ್ವಭಾವ ಶಬ್ದದಿಂದ ಭಗವತ್ ಸ್ವರೂಪವನ್ನು ಯಾಕೆ ತಗೊಳ್ಬೇಕು ಅಂದ್ರೆ ಅಧಿಕತ್ವಾತ್, ಅದು ಸರ್ವಶ್ರೇಷ್ಠವಾಗಿದೆ. ಆದ್ದರಿಂದ ಅಧಿಕ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಇನ್ನು ಕ್ಷರಃ ಭಾವ ಸರ್ವ ಜೀವ ರಾಶಿ ಅಧಿಭೂತಂ, ಅಧಿಭೂತ ಶಬ್ದದಿಂದ ಎಲ್ಲ ಭಾವ ಪದಾರ್ಥಗಳು ತಗೊಳ್ತವೆ. ನಾಶವನ್ನು ಹೊಂದತಕ್ಕಂಥ ಎಲ್ಲ ಜಡ ಪದಾರ್ಥಗಳನ್ನ ಅಧಿಭೂತ ಶಬ್ದದಿಂದ ನಾವು ಇಟ್ಕೊಳ್ಬೇಕು. ಭೂತ ಶಬ್ದಿತ ಪೃಥಿವ್ಯಾದಿ ಜಡ ಅಧಿಕತ್ವಾತ್. ಆಯ್ತಾ? ಈ ಪೃಥಿವಿ ಮೊದಲಾದ ವಸ್ತುಗಳೇನಿದ್ದಾವೆ ಜಡ ವಸ್ತುಗಳು, ಆಯ್ತಾ? ಹಾಗೆ ಇವನು ನಾಶವಂತ ಹೊಂತಾನೆ, ಪೃಥಿವಿ ಮೊದಲಾದ ಜಡ ಪದಾರ್ಥಗಳು ನಾಶವನ್ನು ಹೊಂತಾವೆ. ಆಯ್ತಾ? ಅದಕ್ಕಿಂತ ಅಧಿಭೂತ ಶಬ್ದಕ್ಕೆ ಜೀವರಾಶಿಯನ್ನು ಇಟ್ಕೊಳ್ರಿ. ಇವನು ನಾಶವನ್ನು ಹೊಂತಾನೆ, ಆದ್ರೆ ಅದಕ್ಕಿಂತ ಸ್ವಲ್ಪ ಶ್ರೇಷ್ಠತೆ ಇವನಿಗುಂಟು, ಜೀವರಿಗುಂಟು. ಆದ್ದರಿಂದ ಅಧಿಭೂತ ಶಬ್ದದಿಂದ ಅವರನ್ನು ಇಟ್ಕೊಳ್ಬೇಕು. ಶಕಾರ ಪ್ರಾಣ ಆತ್ಮ ಇತಿ ಶ್ರುತ್ಯ ಶಕಾರಸ್ಯ ಚೇಷ್ಟಾ ಪರ್ಯಾಯ ಪ್ರಾಣವಾಚಿತ್ವಾತ್. ಯಾಕೆ ಅಂತ ಕಾರಣ ಕೊಟ್ಟರು. ಶಕಾರ ಪ್ರಾಣ ಆತ್ಮ ಅಂತ ಒಂದು ಶ್ರುತಿ, ಆಯ್ತಾ? ಆ ಶ್ರುತಿಯಲ್ಲಿ ಏನ್ ಹೇಳ್ತಾ ಇದೆ? ಪುರು ಅಂದ್ರೆ ಬಹಳ ಅಂತ ಅರ್ಥ. ಪುರು ಅಂದ್ರೆ ಬಹಳ ಅನ್ನೋ ಶಬ್ದ ಅರ್ಥ ಇದೆ. ಪುರು ಶ ಶಬ್ದಕ್ಕೆ ಏನರ್ಥ? ಶಕಾರ ಪ್ರಾಣ ಆತ್ಮ. ಶಕಾರ ಶಬ್ದದ ಅರ್ಥ ಏನಪ್ಪಾ ಅಂದ್ರೆ, ಆಯ್ತಾ, ಎಲ್ಲ ಕ್ರಿಯೆಗಳನ್ನ ಹೊಂದಿರತಕ್ಕಂತಹ ಎಲ್ಲ ಕ್ರಿಯೆಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ, ಅವಳನ್ನ ಲಕ್ಷ್ಮೀದೇವಿ ಅಂತ ಕರೀತಾರೆ ಅಲ್ವಾ? ಅದಕ್ಕೆ ಅಭಿಮಾನಿ ಅವಳು. ಆದ್ದರಿಂದ ಅದನ್ನೇ ಅಧಿದೈವತ ಅಂತ ಕರಿತೇವೆ. ಇತಿ ಶಕಾರಸ್ಯ ಚೇಷ್ಟಾ ಪರ್ಯಾಯ ಪ್ರಾಣವಾಚಿತ್ವಾತ್. ಶಕಾರ ಎಂಬುದು ಏನ ಚೇಷ್ಟೆಗೆ ಪರ್ಯಾಯ, ಅದು ಚೇಷ್ಟೆಗೆ ಪರ್ಯಾಯ ಶಬ್ದ ಅದು. ಆದ್ದರಿಂದ ಪುರುಷ ಅಂದ್ರೆ ಅವ ಜೀವ ಅಂತಂದ ಅರ್ಥವನ್ನ ನಾವು ಸುಲಭವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಪುರು ಪ್ರಾಣತ್ವ ಹೇತುನ ಪುರುಷ ಶಬ್ದಿತ ರಮಾ ಅಧಿದೈವತಂ. ಇನ್ನು ಪುರುಷಶ್ಚಾಧಿದೈವತಂ ಅಂತ ಹೇಳಿದ್ರು. ಆಯ್ತಾ? ಅಧಿದೈವತ ಅಂದ್ರೆ ಯಾರು? ಇಲ್ಲಿ ಹೇಳಿದ್ದು ಸಂಕರ್ಷಣ ಬ್ರಹ್ಮ ಇವರನ್ನ ಇಟ್ಕೊಳ್ರಿ. ಅಲ್ಲಪ್ಪ ಲಕ್ಷ್ಮೀದೇವಿಯನ್ನು ಬಿಟ್ಟು ಬಿಡೋದು ಅಂತ ಹೇಳಿದ್ರೆ ಅವಳನ್ನು ಇಟ್ಕೊಳ್ಳಿಕ್ ಬರುತ್ತೆ. ಯಾಕೆ ಅಂದ್ರೆ ಪುರು ಪ್ರಾಣತ್ವ ಹೇತುನ ಪುರುಷ ಶಬ್ದಿತ ರಮಾ ಅಧಿದೈವತಂ. ಅಧಿದೈವತ ಶಬ್ದಕ್ಕೆ ರಮಾ ಅಂತ ಅರ್ಥ ಮಾಡ್ರಿ.
ದೈವತ ಶಬ್ದಿತಃ ವಿಷ್ಣುಃ ಅಧಿಕಃ ಯಸ್ಯಾಹ ಇತಿ ವ್ಯುತ್ಪತ್ತೇಃ ಇತಿ. ಆಯ್ತಾ? ಯಾಕೆ ಅಂದ್ರೆ ಅದಕ್ಕೊಂದು ಸಮಾಸವನ್ನು ಮಾಡಿ ತೋರಿಸಿದ್ರು. ದೈವತ ಶಬ್ದ ವಾಚ್ಯನಾದವನು ಯಾರು? ವಿಷ್ಣು. ಆಯ್ತಾ? ಆ ವಿಷ್ಣು ಯಾರಿಗಿಂತ ಅಧಿಕನೋ? ಲಕ್ಷ್ಮೀ ದೇವಿಗಿಂತ ಅಧಿಕ. ಎಲ್ಲರಿಗಿಂತಲೂ ಅಧಿಕನೇ ಭಗವಂತ. ಹಾಗೆ ಲಕ್ಷ್ಮೀ ದೇವಿಗಿಂತ ಅಧಿಕ, ನನಗಿಂತ ಅಧಿಕ ಅಲ್ಲ ಅಂತ ತೀರ್ಮಾನ ಮಾಡೋದಲ್ಲ. ತತ್ಪೂರ್ವಭಾವಿಯೇ ತದನಂತರದಲ್ಲಿ ಬರ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂದ್ರೆ ಅವಳು ಲಕ್ಷ್ಮೀ ದೇವಿ. ಆದ್ದರಿಂದ ಪುರುಷ ಶಬ್ದ ಅಂದ್ರೆ ಪುರು, ಬಹಳವಾಗಿ ಅಧಿಕಳಾದವಳು. ಯಾಕೆ ಅರ್ಥ ನಿಮಗೆ ಹ್ಯಾಕ್ ಬಂತು ಅಂತ ಹೇಳಿದ್ರೆ, ಅಧಿದೈವತ ಅಂತ ಯಾಕೆ ಕರೆಸ್ಕೊಳ್ತಾರೆ ಅಂತ ಹೇಳಿದರೆ, ಅದಕ್ಕೆ ರಾಯರು ಒಂದು ನಿಷ್ಪತ್ತಿಯನ್ನು ಮಾಡಿ ತೋರಿಸಿದ್ರು. ದೈವತ ಶಬ್ದಿತಃ ವಿಷ್ಣು, ದೈವತ ಶಬ್ದ ವಾಚ್ಯನಾದವನು ವಿಷ್ಣು, ಅವನೇ ಅಧಿಕ ಯಾರಿಗೋ ಅವಳು ಪುರುಷಳು ಅಂತ ಅರ್ಥ. ಅಧಿದೈವತ ಶಬ್ದ ವಾಚ್ಯಳಾದವಳು ಲಕ್ಷ್ಮೀ ದೇವಿ. ಅಧಿ ಶಬ್ದಕ್ಕೆ ಅಧಿಕ ಅಂತ ಅರ್ಥ. ಆಯ್ತಾ? ಅಧಿದೈವತ, ಲಕ್ಷ್ಮೀ ದೇವಿಗೆ ಅಧಿದೈವತ ಅಂತ ಕರೆದ್ರು. ಯಾಕೆ? ದೈವತ ಶಬ್ದ ವಾಚ್ಯನಾದ ವಿಷ್ಣು ಯಾರಿಗೆ ಅಧಿಕನೋ ಅವಳೇ ಅಧಿದೈವತ, ಅದು ಲಕ್ಷ್ಮೀ ದೇವಿ ಅಂತ ಅರ್ಥ ಆಯ್ತು. ಹೀಗೆ ಬಹುರಿಗೆ ಸಮಾಸವನ್ನ ಮಾಡಿ ಅಧಿದೈವತ ಶಬ್ದಕ್ಕೆ ಅದೊಂದು ಅರ್ಥವನ್ನ ತಿಳಿಸ್ಕೊಟ್ರು. ಬೇರೆ ಎರಡೆರಡು ಅರ್ಥ ಇದೆ. ಒಂದು ಅರ್ಥದಲ್ಲಿ ಹಾಗೂ ಇಟ್ಟುಕೊಳ್ರಿ, ಒಂದು ಅರ್ಥದಲ್ಲಿ ಹೀಗೂ ಇಟ್ಟುಕೊಳ್ರಿ. ಇನ್ನೊಂದು ಪ್ಯಾರ ಇದೆ, ಮುಗಿಸ್ಬಿಡೋಣ. ಏತೇನ ತೇ ಬ್ರಹ್ಮ ಇತಿ ಅರ್ಧದ್ವಯಸ್ಯ ಅಯಂ ಅರ್ಥಃ ತೇ ಬ್ರಹ್ಮ ವಿದುಹು ಅಂತ ಹಿಂದಿನ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಹೇಳಿದ. ಆಮೇಲೆ 30ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಸಾಧಿಭೂತಾದಿ ದೈವಂ ಮಾಂ ಅಂತ ಉತ್ತರಾರ್ಧದ 2. ಬ್ರಹ್ಮ ಇತಿ ಅರ್ಧದ್ವಯಸ್ಯ ಅಯಂ ಅರ್ಥಃ ಬ್ರಹ್ಮ ವ್ಯಾಪ್ತಂ ತತ್ ಮೇ ರೂಪಂ ತೇ ವಿದುಹು. ಬ್ರಹ್ಮ ಅಂದ್ರೇನು? ವ್ಯಾಪ್ತವಾಗಿರತಕ್ಕಂತಹ ಆ ನನ್ನ ರೂಪವನ್ನ ಯಾರು ತಿಳಿತಾರೆಯೋ, ಬ್ರಹ್ಮಶಬ್ದಕ್ಕೆ ಹಾಗರ್ಥ. ಆಯ್ತಾ? ಬ್ರಹ್ಮಶಬ್ದಕ್ಕೆ ಅನೇಕ ಅರ್ಥ ಇದೆ. ಬೃಹಂತೋ ಹ್ಯಸ್ಮಿನ್ ಗುಣಾಃ ಇತಿ ಬ್ರಹ್ಮ, ಅನಂತ ಗುಣಪೂರ್ಣ ಅಂತ ಅರ್ಥ. ವ್ಯಾಪ್ತ ಅಂತ ಮತ್ತೊಂದು ಅರ್ಥ. ಹೀಗೆ ವ್ಯಾಪ್ತನಾಗಿರ್ತಕ್ಕಂತಹ ವ್ಯಾಪ್ತವಾದ ಆ ನನ್ನ ರೂಪವನ್ನ ಯಾರು ತಿಳಿತಾರೆಯೋ, ಕೃತ್ಸ್ನಂ ಅಧ್ಯಾತ್ಮಂ. ಆಯ್ತಾ? ಜೀವೋಪಕಾರಿ ದೇಹೇಂದ್ರಿಯಾಂತಃಕರಣ ಲಕ್ಷಣಂ ವಸ್ತು ಜೀವರಾಶಿಂ ವಾ. ಎಲ್ಲದಕ್ಕೂ ಕೂಡ ಅಲ್ಲಿ ವಿದುಹು ಕ್ರಿಯಾಪದವನ್ನು ಎಲ್ಲದಕ್ಕೂ ಅನ್ವಯ ಇಟ್ಕೊಳ್ಬೇಕಲ್ಲಿ. ಆಯ್ತಾ? ಕೃತ್ಸ್ನಂ ಅಧ್ಯಾತ್ಮಂ ಅಂದ್ರೇನು? ಜೀವ ಉಪಕಾರಿ ದೇಹ ಇಂದ್ರಿಯ ಅಂತಃಕರಣ ಲಕ್ಷಣಂ ವಸ್ತು. ಈ ವಸ್ತುವನ್ನ ಜೀವರಾಶಿಂ ವಾ. ಅಧ್ಯಾತ್ಮ ಶಬ್ದಕ್ಕೆ ವಸ್ತು ಅಂತಲೂ ಒಂದು ಅರ್ಥ ಇದೆ, ಜೀವರಾಶಿ ಅಂತಲೂ ಒಂದು ಅರ್ಥ ಇದೆ. ಆಯ್ತಾ? ಹಾಗಾಗಿ ಯಾರು ಇದನ್ನ ತಿಳಿತಾರೆಯೋ. ಆಮೇಲೆ ಕರ್ಮ ಸೃಷ್ಟಿ ಲಕ್ಷಣಂ ಭಗವತ್ ಕರ್ಮ ಚ ಅಖಿಲಂ ವಿದುಹು. ಏತಾದೃಶ ವಿಶೇಷವಾದ ಚರಾಚರಾತ್ಮಕವಾದ ಜಗತ್ತಿನ ಸರ್ಜನ ಸೃಷ್ಟಿ ಇದೆಯಲ್ಲ, ಇದನ್ನ ಯಾರು ತಿಳಿತಾರೆಯೋ. ಆಯ್ತಾ? ಸಾಧಿಭೂತಾದಿ ದೈವಂ ಅಧಿಭೂತ ಶಬ್ದಿತ ಸದೇಹ ಜೀವೋಪಕಾರಿತ್ವೇನ. ಎಲ್ಲ ಹಿಂದೆ ಹೇಳಿದ್ದನ್ನೇ ಇಲ್ಲಿ ಮತ್ತೆ ಕನ್ಕ್ಲೂಷನ್, ಉಪಸಂಹಾರ ಮಾಡ್ತಾ ಇರೋದಷ್ಟೇ. ಆಯ್ತಾ? ಸಾಧಿಭೂತಾದಿ ದೈವಂ ಅಧಿಭೂತ ಶಬ್ದಿತ ಸದೇಹ ಜೀವೋಪಕಾರಿತ್ವೇನ ಸ್ಥಿತ ಉತ್ಪತ್ತಿ ವಿನಾಶಿ ಪೃಥಿವ್ಯಾದಿ ಪದಾರ್ಥ ಸತ್ವೇನ ತನ್ನಿಯಂತ್ರತೆಯ ತತ್ಸಹಿತಂ. ಅರ್ಥ ಬಿಡಿಸ್ಬೇಕಾ ಇದಕ್ಕೆ? ಹೇಳ ಒಮ್ಮೆ ಹೇಳ್ಬಿಡ್ತೇನೆ ನೋಡಿ. ಸಾಧಿಭೂತಾದಿ ದೈವಂ ಅಧಿಭೂತ ಶಬ್ದಿತ. ಇನ್ನು ಇಲ್ಲಿ ಇನ್ನೊಂದು ಅಂಶವನ್ನ ಹೇಳಿದ್ರು ಅಲ್ವಾ? ಅಧಿಭೂತದಿಂದ ಸಹಿತವಾದದ್ದು. ಆಯ್ತಾ? ಮತ್ತೆ ಅಧಿದೈವ, ಅಧಿಭೂತಂ, ಅಧಿಭೂತ, ಅಧಿದೈವಂ, ಅಧಿಭೂತ ಶಬ್ದಿತ ಸದೇಹ, ದೇಹದಿಂದ ಕೂಡಿದ ಜೀವನಿಗೆ ಉಪಕಾರಿತ್ವೇನ ಸ್ಥಿತವಾದದ್ದು ಯಾವುದು? ಉಪಕಾರಿತ್ವೇನ ಸ್ಥಿತವಾದದ್ದು, ನೀವು ಉಪಕಾರಿತ್ವೇನ ಇರ್ತಕ್ಕಂಥದ್ದು ಅಂತ, ಉಪಕಾರಿಯಾಗಿ ಇರ್ತಕ್ಕಂಥದ್ದು. ಉತ್ಪತ್ತಿ ಮತ್ತು ವಿನಾಶವನ್ನ ಹೊಂದತಕ್ಕಂತಹ ಪೃಥಿವಿ ಮೊದಲಾದ ಪದಾರ್ಥಗಳು. ಆ ಪದಾರ್ಥಗಳನ್ನ ನಿಯಮನ ಮಾಡುವವ.
ನಿಯಂತ್ರತ್ವೇನ ತನ್ನಿಯಂತ್ರತೆಯ ತತ್ಸಹಿತಂ. ಆಯ್ತಾ, ಅದನ್ನ ನಿಯಂತ್ರಣೆ ಮಾಡ್ತಾನಾದ್ರಿಂದ ಅವುಗಳಿಂದ ಸಹಿತನಾಗಿರುವ, ತನ್ನ ನಿಯಂತ್ರಣಕ್ಕೆ ಒಳಪಟ್ಟ ಪದಾರ್ಥಗಳಿಂದ ಸಹಿತನಾದ ಅಂತ ಒಟ್ಟಾರೆಯಾಗಿ ಅದರ ಅರ್ಥ. ಅಂದ್ರೆ ಆ ರೀತಿಯಾದ ನನ್ನನ್ನ ಯಾರು ತಿಳಿತಾರೆಯೋ ಅಲ್ಲಿಗೆ ಅನ್ವಯವನ್ನು ಮಾಡ್ಕೊಳ್ಬೇಕು. ತೇ ಬ್ರಹ್ಮವಿದುಹು ತತ್ಸಹಿತಂ ಇತಿವಾ ಅಧಿದೈವ ಶಬ್ದಿತ ಸರ್ವದೇವಾಧಿಪತೌ. ಇನ್ನು ಅಧಿದೈವ ಶಬ್ದದಿಂದ ಯಾರನ್ನು ತಗೊಳ್ಬೇಕು? ಬ್ರಹ್ಮನನ್ನ ತಗೊಳ್ಬೇಕು, ಸಂಕರ್ಷಣನನ್ನ ತಗೊಳ್ಬೇಕು. ಬ್ರಹ್ಮನನ್ನ ಯಾಕೆ ತಗೊಳ್ತೀರಿ ಅಧಿದೈವ ಶಬ್ದದಿಂದ? ಅವನು ಅಧಿಕವಾದ ದೈವಪ್ಪ, ಅಂದ್ರೆ ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿದ್ದಾನೆ. ಸಂಕರ್ಷಣನ ಯಾಕೆ ಇಟ್ಕೊಳ್ತೀರಿ? ಎಲ್ಲ ಜೀವರಿಗೂ ಅವನು ಅಭಿಮಾನಿಯಾಗಿದ್ದಾನೆ. ಆದ್ರಿಂದ ಅಧಿದೈವ ಶಬ್ದ ವಾಚ್ಯರಾದವರು ಸಂಕರ್ಷಣ ಬ್ರಹ್ಮಾವಾ. ಆಯ್ತಾ? ಅಧಿದೈವ ಶಬ್ದಿತ ಸರ್ವದೇವಾಧಿಪತೌ ಬ್ರಹ್ಮಣಿ ಸಂಕರ್ಷಣೇವ ಸ್ಥಿತತ್ವೇನ ತತ್ಸಹಿತಂ. ಆಯ್ತಾ? ಅಧಿದೈವ ಶಬ್ದದಿಂದ ಕರೆಯಲ್ಪಡುವವರು ಯಾರು? ಸರ್ವದೇವಾಧಿಪತಿಯಾದ ಚತುರ್ಮುಖ ಬ್ರಹ್ಮನಲ್ಲಿ ಅಥವಾ ಸಂಕರ್ಷಣನಲ್ಲಿ ಇರುವುದರಿಂದ ಅವನನ್ನ ಸಾಧಿಭೂತಂ ಅಥವಾ ಸಾಧಿದೈವಂ ಅಂತ ಕರೀತಾರೆ. ಆಯ್ತಾ? ಹಾಗೆ ಆಮೇಲೆ ತದ್ಗತ ರೂಪ ವಿಶೇಷ ಸಹಿತಂ ಇತ್ಯೇಕೆ. ಇನ್ ಕೆಲವರು ಏನ್ ಅಭಿಪ್ರಾಯ ಪಡ್ತಾರೆ? ಆ ಎರಡು ಬ್ರಹ್ಮ ಮತ್ತೆ ಸಂಕರ್ಷಣನಲ್ಲಿ ಭಗವಂತನ ರೂಪ ವಿಶೇಷ ಇದೆ, ಆ ರೂಪ ವಿಶೇಷದಿಂದ ಸಹಿತನಾಗಿದ್ದಾನೆ, ಆದ್ರಿಂದ ಅವನನ್ನ ಸಾಧಿದೈವ ಅಂತ ಕೆಲವರು ಹೀಗೂ ಕರೀತಾರೆ. ಸಾಧಿದೈವ ಹೌದು, ಬ್ರಹ್ಮ ಮತ್ತೆ ಸಂಕರ್ಷಣನಲ್ಲಿರುವ ರೂಪ ವಿಶೇಷ ಅದರಿಂದ ಸಹಿತನಾಗಿದ್ದಾನೆ ಅಂದ್ರೇನು? ಆ ರೂಪ ವಿಶೇಷಕ್ಕೂ ಇವನಿಗೂ ಅಭೇದ ಉಂಟು, ಆದ್ದರಿಂದ ಕೃಷ್ಣನನ್ನ ಸಾಧಿಭೂತ, ಸಾಧಿದೈವ, ಸಾಧಿಯಜ್ಞ ಹೀಗೆಲ್ಲ ಕರೆಯೋದುಂಟು. ಶೇಷ ಶೇಷನನ್ನೇ ಇಟ್ಕೊಳ್ಬೇಕು. ಆಯ್ತಾ? ಸಾಧಿಯಜ್ಞಂಚ ಅಧಿಯಜ್ಞ ಶಬ್ದಿತ ಸರ್ವಪ್ರಾಣಿಗತ ರೂಪ ವಿಶೇಷ ಸಹಿತಂಚ ಮಾಂ ಏವಿದುಹೋ. ಅಲ್ವಾ? ಎಲ್ಲಾ ಪ್ರಾಣಿಗಳಲ್ಲಿರತಕ್ಕಂತಹ ಯಜ್ಞ ರೂಪ ವಿಶೇಷ, ಆಯ್ತಾ, ಆ ರೂಪ ವಿಶೇಷದಿಂದ ಕೂಡಿರತಕ್ಕಂಥ ವ್ಯಕ್ತಿ, ಆಯ್ತಾ, ಅದು ನಾನೇ ಎಂಬುದಾಗಿ ತಿಳಿಬೇಕು. ರೂಪ ವಿಶೇಷ ಸಹಿತಂಚ ಮಾಂ ಏವಿದುಹು. ಇಷ್ಟು ಅಭಿಪ್ರಾಯ. ಸಾಧಿಭೂತಂ ಸಾಹಿತ್ಯಕ್ಕೆ ಒಂದು ಸುಮಾರು ಅಂಶಗಳನ್ನು ಹೇಳಿದ್ರು ಈ ಶ್ಲೋಕದಲ್ಲಿ. ಒಂದು, ಅತ್ರ ಶಬ್ದದ ವಿಶೇಷಣ, ದೇಹ ಶಬ್ದವನ್ನ ಕೊಟ್ಟಿದ್ಯಾಕೆ ಅಂತೊಂದು, ಮಾಂ ಶಬ್ದವನ್ನ ಕೊಟ್ಟದ್ಯಾಕೆ ಅಂತೊಂದು, ಮಾಮೇವ ಅಹಮೇವ ಅಂತ ಏವಕಾರವನ್ನ ಕೊಟ್ಟದ್ಯಾಕೆ ಅಂತೊಂದು, ಮತ್ತೆ ಎಲ್ಲದಕ್ಕೂ ಕೂಡ ಸಾಧಿಭೂತಂ, ಸಾಧಿದೈವಂ, ಸಾಧಿಯಜ್ಞಂ ಎಲ್ಲ ಕಡೆಯೂ ಕೂಡ ಸಾಹಿತ್ಯವನ್ನ, ಸಹಿತತ್ವವನ್ನು ಕೊಟ್ಟದ್ರಿಂದ ಏನು ಪ್ರಯೋಜನ ಅಂತ ಹೀಗೆ ಸುಮಾರು ಅನೇಕ ವಿಷಯಗಳನ್ನ ಇಲ್ಲಿ ಹೇಳಿದರು. ಕೊನೆ ಪ್ಯಾರದಲ್ಲಿ ಮಾತ್ರ ರಾಯರು ಆ ಎಲ್ಲದಕ್ಕೂ ಕೂಡ ಸಹಿತತ್ವವನ್ನ ಹ್ಯಾಕ್ ಸೇರಿಸ್ಕೊಳ್ಬೇಕು ಅನ್ನುವುದರ ಸ್ವಾರಸ್ಯವನ್ನ ಬಹಳ ಚೆನ್ನಾಗಿ ಕೊನೆ ಪ್ಯಾರದಲ್ಲಿ ಹೇಳಿದ್ದಾರೆ. ಆಯ್ತಾ? ಇಷ್ಟು ಮಾಂ ಏವಿದುಹು. ಆಯ್ತಾ? ದೇಹೇ ದೇಹಭೃತಾಂ ವರ. ಇದಿಷ್ಟು ಹಿಂದಿನ ಶ್ಲೋಕದ 3ನೇ ಶ್ಲೋಕದಲ್ಲಿ ಏನು ಹೇಳಿದ, ಕೊನೆಯ ಶ್ಲೋಕದಲ್ಲಿ 30ನೇ ಶ್ಲೋಕದಲ್ಲಿ ಸಾಧಿಭೂತಾಧಿ ದೈವಂ ಮಾಂ ಸಾಧಿ ಯಜ್ಞಂಚ ಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಅಂದ್ರೆ ದೇಹವನ್ನ ತ್ಯಾಗ ಮಾಡುವ, ದೇಹವನ್ನು ಬಿಡುವ ಈ ಸಂದರ್ಭದಲ್ಲಿ, ಅಂತಕಾಲದಲ್ಲಿ ಇದನ್ನೆಲ್ಲ ನಾವು ಸ್ಮರಣೆ ಮಾಡಿಕೊಳ್ಬೇಕಂತ, ಅಂಥವರಿಗೆ ಒಳ್ಳೆ ಸದ್ಗತಿ ಆಗತ್ತೆ ಅಂತ ಕೃಷ್ಣನ ಅಭಿಪ್ರಾಯ. ಚೆನ್ನಾಗಿ ಓದ್ಬೇಕಿದೆ, ಆವಾಗ ನಮಗಿನ್ನೂ ಸ್ಪಷ್ಟ ಆಗತ್ತೆ. ಸರಿ, ಇಲ್ಲಿಗೆ ನಿಲ್ಸ್ಕೊಂಡಿರೋಣವಾ? ಇಲ್ಲಿ ಮುಕ್ತಾಯ ಮಾಡೋಣ.